ನಾವು ಸೇರಿದಾಗ ಎಷ್ಟಾನಂದವೋ, ಆಗ ಯೇಸುವನ್ನು ಮಹಾನಂದದಿಂದ ಹಾಡುವೆವು. ಯಾತ್ರೆ ಉದ್ದವಾಗಿದ್ದಾಗ್ಯೂ ಹರ್ಷದಿಂದ ಸಾಗುವೆವು. ಇಕ್ಕಟ್ಟಾದ ಮಾರ್ಗದಿಂದ ಮುಂದೆ ಸಾಗಿ ಹೋಗುವ. ಸ್ವರ್ಗ ಮಹಿಮೆಯಾಲಿ ನಾವು ಸೇರಿದಾಗ ಎಷ್ಟಾನಂದವೋ, ಆಗ ಯೇಸುವನ್ನು ಮಹಾನಂದದಿಂದ ಹಾಡುವೆವು. ಭಯ ಹುಟ್ಟಿಸುವ ಸುದ್ದಿ ನಾವು ಕೇಳುವಾಗಲೂ ಸ್ಥಿರ ಚಿತ್ತದಿಂದ ನಾವು ಜೀವನ ಯಾತ್ರೆ ಮಾಡುವ. ಸ್ವರ್ಗ ಮಹಿಮೆಯಾಲಿ ನಾವು ಸೇರಿದಾಗ ಎಷ್ಟಾನಂದವೋ, ಆಗ ಯೇಸುವನ್ನು ಮಹಾನಂದದಿಂದ ಹಾಡುವೆವು. ಆಗ ಯೇಸುವನ್ನು ಮಹಾನಂದದಿಂದ ಹಾಡುವೆವು. ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ, ಬಾಳಿಗೆ ಬೆಳಕನ್ನು ನೀಡುವಂತ ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಪಾಪಿಗೆ ಬಿಡುಗಡೆ ನೀಡಿದಂತ ನಿನ್ನ ಕೃಪೆ, ಪರಲೋಕದ ಭಾಗ್ಯವ ದಯಪಾಲಿಸಿದ ನಿನ್ನ ಕೃಪೆ, ಪಾಪಿಗೆ ಬಿಡುಗಡೆ ನೀಡಿದಂತ ನಿನ್ನ ಕೃಪೆ, ಪರಲೋಕದ ಭಾಗ್ಯವ ದಯಪಾಲಿಸಿದ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರಾಧ್ಯ ದೇವನೇ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರಾಧ್ಯ ದೇವನೇ ನಿನ್ನ ಕೃಪೆ, ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ, ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಕರುಣೆಯ ತೋರಿದ ಪರಿಶುದ್ಧವಾದ ನಿನ್ನ ಕೃಪೆ, ನಿತ್ಯವಾದ ಮರಣದಿಂದ ಬಿಡುಗಡೆ ಮಾಡಿದ ನಿನ್ನ ಕೃಪೆ, ಕರುಣೆಯ ತೋರಿದ ಪರಿಶುದ್ಧವಾದ ನಿನ್ನ ಕೃಪೆ, ನಿತ್ಯವಾದ ಮರಣದಿಂದ ಬಿಡುಗಡೆ ಮಾಡಿದ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರೋಗ್ಯದಾತನೇ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರೋಗ್ಯದಾತನೇ ನಿನ್ನ ಕೃಪೆ, ಬಾಳಿಗೆ
ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಬೆಳಗಿನ ನಮಸ್ಕಾರಗಳು ಸಹೋದರರೇ ಹಾಗೂ ಸ್ನೇಹಿತರೆ. ಇರ್ರಿ, ನಮ್ ಸಹೋದರಿಯರು ಇದಾರ್ರಿ. ಬೆಳಗಿನ ನಮಸ್ಕಾರಗಳು ಸಹೋದರರೇ ಮತ್ತು ಸಹೋದರಿಯರೇ ಹಾಗೂ ಸ್ನೇಹಿತರೆ. ಈ ಸಮಯದಲ್ಲಿ ನಿಮ್ನೆಲ್ಲ ನೋಡುವಾಗ ತುಂಬಾ ಸಂತೋಷ ಆಗುತ್ತೆ ನಮಗೆ. ನಾವು ಕೂಡ ಸಂತೋಷದಿಂದ ನಿಮ್ಮ ಮುಂದೆ ಬಂದಿದ್ದೀವಿ. ಈ ಸಮಯದಲ್ಲಿ ನಾವು ದೇವರ ವಾಕ್ಯ ಓದಿ ಈ ಸಂದೇಶನ ಮೀಟಿಂಗ್ನ ಸ್ಟಾರ್ಟ್ ಮಾಡೋಣ. ಕೀರ್ತನೆಗಳು 149 1-2. ಓದ್ತೀನಿ ನಾನು. ಯೆಹೋವನಿಗೆ ಸ್ತೋತ್ರ. ಯೆಹೋವನಿಗೆ ನೂತನ ಕೀರ್ತನೆಯನ್ನು ಹಾಡಿರಿ, ಭಕ್ತ ಸಭೆಯಲ್ಲಿ ಆತನನ್ನು ಸ್ತುತಿಸಿರಿ. ಇಸ್ರಾಯೇಲರು ತಮ್ಮ ಸೃಷ್ಟಿಕರ್ತನಲ್ಲಿ ಹೆಚ್ಚಳ ಪಡಲಿ, ಚಿಯೋನಿನವರು ತಮ್ಮ ರಾಜನಲ್ಲಿ ಹರ್ಷಿಸಲಿ. ಆಮೆನ್. ಆಮೆನ್. ಸಹೋದರರೇ ಮತ್ತು ಸಹೋದರಿಯರೇ ಹಾಗೂ ಸ್ನೇಹಿತರೆ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ ನಾವು ಯಾವಾಗಲೂ ಹೊಸ ಹಾಡನ್ನು ಹಾಡ್ತಾ ದೇವ್ರ ಮುಂದೆ ಬರಬೇಕಂತ. ದೇವರು ನಮ್ಮನ್ನ ಕರೆದಿದ್ದು ಅವರಲ್ಲಿ ನಾವು ಹೆಚ್ಚಳ ಪಡಲಿ ಅಂತ. ಸಹೋದರ ಸಹೋದರಿ, ಈ ಸಮಯದಲ್ಲಿ ನಾವು ಆ ವಾಕ್ಯಗಳನ್ನು ಕೇಳುವಾಗ ನಮ್ಮ ಅಕ್ಕಪಕ್ಕದಲ್ಲಿರೋರು, ನಮ್ಮ ಸ್ನೇಹಿತರನ್ನ ಕೂಡಿ ನಾವು ಹೆಚ್ಚಳ ಪಡೋಣ. ಮತ್ತೆ ಅಷ್ಟೇ ಅಲ್ಲ, ನಾವು ಯಾವಾಗಲೂ ಹರ್ಷದಿಂದ ಇರಬೇಕಂತ ದೇವ್ರ ವಾಕ್ಯ ಹೇಳ್ತಾ ಇದೆ. ನಾವು ಹರ್ಷದಿಂದ ದೇವ್ರ ವಾಕ್ಯ ಕೇಳೋಣ. ನಾವು ಇಬ್ಬರು ನಿಮಗೆ ಪ್ರೋತ್ಸಾಹಿಸ್ತೀವಿ. ಈ ದಿನ ದೇವ್ರ ವಾಕ್ಯ ಕೇಳುವಾಗ ಹೃದಯದಿಂದ ನಾವು ದೇವ್ರ ವಾಕ್ಯ ಕೇಳೋಣ. ಅಷ್ಟೇ ಅಲ್ಲ, ನಮ್ಮ ಪ್ರೀತಿಯ ಸಹೋದರರು, ನಮ್ಮ ಎಲ್ಲರ ಸೌಖ್ಯವನ್ನು ಬಯಸುವಂಥ ಸಹೋದರಾಗಿರುವಂಥ ವಿಲ್ಸೆಂಟ್ ಬ್ರದರ್ ನಮಗೋಸ್ಕರ ಸಂದೇಶವನ್ನು ಕೊಡಲಿದ್ದಾರೆ. ಇವತ್ತು ನಮ್ಮ ಅಕ್ಕಪಕ್ಕದಲ್ಲಿ ಇರೋರನ್ನ ಎಚ್ಚರಗೊಳಿಸೋಣ ಮತ್ತು ನಾವು ಎಚ್ಚರಗೊಳ್ಳೋಣ, ದೇವ್ರ ವಾಕ್ಯ ಕೇಳೋಣ. ಈ ಸಮಯದಲ್ಲಿ ಪ್ರಾರ್ಥನೆ. ಸರ್ವಶಕ್ತನ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ. ಬಹಳ ಸ್ತೋತ್ರ ತಂದೆ. ಈ ಸಮಯದಲ್ಲಿ ನನಗೂ ರವಿಗೂ ತಂದೆ ನಿಮ್ಮ ಮುಂದೆ ಬರಲಿಕ್ಕೆ ಸಹಾಯ ಮಾಡಿಕೊಟ್ಟಿದ್ರೆ ತುಂಬ ಸ್ತೋತ್ರಗಳು ತಂದೆ. ನಾನು ಪ್ರಾರ್ಥಿಸ್ತಾ ಇದ್ದೀನಿ, ನಿಮ್ಮ ವಾಕ್ಯದ ಮೂಲಕವಾಗಿ ನಾವೆಲ್ಲರೂ ಕೂಡ ಸಂತೋಷದಿಂದ ತಂದೆ ನಿಮ್ಮನ್ನು ಸ್ತುತಿಸುವಂತೆ, ಹಾಡುವಂತೆ ತಂದೆ, ವಾಕ್ಯವನ್ನು ತಂದೆ ಕೇಳಲಿಕ್ಕೆ ನಮ್ಮ ಹೃದಯಗಳು ಸಿದ್ಧಪಡಿಸ್ಕೊಳ್ಳೋಕ್ಕೆ ಸಹಾಯ ಮಾಡ್ತೀರಂತ ಬೇಡಿ ವಿಶ್ವಾಸ್ತಾ ಇದ್ದೀನಿ ತಂದೆ. ನಿಮ್ಮ ವಾಕ್ಯ ಹೇಳುತ್ತೆ ನಾವು ಹೆಚ್ಚಳ ಪಡಬೇಕು ಅಂತ ತಂದೆ. ಆ ವಾಕ್ಯದ ಪ್ರಕಾರ ನಾವು ಕಲಿತಂಥ ವಾಕ್ಯದಲ್ಲಿ ಹೆಚ್ಚಳ ಪಡಲಿಕ್ಕೆ ಸಹಾಯ ಮಾಡ್ತೀರಂತ ಬೇಡ್ತೀನಿ ತಂದೆ. ಒಳ್ಳೆಯ ಅವಕಾಶ ಕೊಟ್ಟಿದ್ದೀರಾ ತಂದೆ. ಈ ಸಮಯ ತಂದೆ ನಾನು ನಿಮ್ಮ ಚಿತ್ತಕ್ಕೆ ಒಪ್ಪಿಸ್ಕೊಡ್ತೀನಿ. ಸಂದೇಶ ನಮ್ಮೆಲ್ಲರ ಹೃದಯಕ್ಕೆ ಮುಟ್ಟಿ ನಾವು ಅದರ ಪ್ರಕಾರ ಜೀವಿಸುವಂತೆ ಸಹಾಯ ಮಾಡ್ತೀರಂತ ಬೇಡಿ ಈ ಪ್ರಾರ್ಥನೆನ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತೀನಿ ತಂದೆ. ಆಮೆನ್. ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಎಲ್ಲ ನಾಮದಲ್ಲಿ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲಿ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡೋ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡೋ ನಾಮ. ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಗಿ ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಗಿ ಧರಣಿಗೆ ಬಂದ ನಾಮ. ರೈತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ,
ಪಾಪಿಗೆ ಇಂಪಾದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯವೆಂದು ತಳ್ಳದನ್ನ ಧನ್ಯನಾಗಿ ಮಾಡಲು ಬಂದ ಉನ್ನತದ ಪುಣ್ಯನಾಮ. ಅನ್ಯವೆಂದು ತಳ್ಳದನ್ನ ಧನ್ಯನಾಗಿ ಮಾಡಲು ಬಂದ ಉನ್ನತದ ಪುಣ್ಯನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಭೂತಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಭೂತಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಕುಳ್ಳರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಕುಳ್ಳರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಎಲ್ಲರಿಗೂ ನಮಸ್ಕಾರಗಳು. ನೀವು ದೇವರನ್ನ ಬಹಳ ಪ್ರೀತಿಸ್ತಾ ಇದ್ದೀರಾ. ಖಂಡಿತವಾಗ್ಲೂ ದೇವ್ರಿಗೆ ಇನ್ನೂ ಬಹಳ ಹೆಚ್ಚಿಗೆ ಹತ್ತಿರವಾಗಬೇಕಂತ ಎಲ್ಲ ಪರಿಶ್ರಮ ಪಡ್ತಾ ಇದ್ದೀರಾ. ದೇವರು ನಿಮಗೆ ಆಶೀರ್ವಾದ ಮಾಡಲಿ. ಇವತ್ತು ನಾವು ಕಲಿಯುವಂಥ ಒಂದು ವಿಷಯ ಯೋಹಾನ 10ನೇ ಅಧ್ಯಾಯ 1-18. ಯೇಸು ಕ್ರಿಸ್ತನು ಒಳ್ಳೆಯ ಕುರುಬ. ಯೋಹಾನ 10ನೇ ಅಧ್ಯಾಯ 1-18 ಓದುವ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಕುರಿ ಹಟ್ಟಿಯೊಳಗೆ ಬಾಗಲಿಂದ ಬಾರದೆ ಮತ್ತೆ ಎಲ್ಲಿಂದಲಾದರೂ ಹತ್ತಿ ಬರುವವನು ಕಳ್ಳನು ಸುಲುಕೊಳ್ಳುವವನು ಆಗಿದ್ದಾನೆ. ಬಾಗಲಿಂದ ಒಳಗೆ ಬರುವವನು ಆ ಕುರಿಗಳ ಕುರುಬನು. ಬಾಗಲು ಕಾಯುವವನು ಅವನಿಗೆ ಬಾಗಲನ್ನು ತೆರೆಯುತ್ತಾನೆ. ಕುರಿಗಳು ಅವನ ಸ್ವರಕ್ಕೆ ಕಿವಿಗೊಡುತ್ತವೆ. ಅವನ ಸ್ವಂತ ಕುರಿಗಳನ್ನು ಹೆಸರು ಹೇಳಿ ಕರೆದು ಹೊರಗೆ ಬಿಡುತ್ತಾನೆ. ಸ್ವಂತ ಕುರಿಗಳನ್ನೆಲ್ಲ ಹೊರಗೆ ಬಿಟ್ಟ ಮೇಲೆ ತಾನು ಅವುಗಳ ಮುಂದೆ ಹೋಗುತ್ತಾನೆ. ಕುರಿಗಳು ಅವನ ಸ್ವರವನ್ನು ತಿಳ್ಕೊಂಡು ಅವನ ಹಿಂದೆ ಹೋಗುತ್ತವೆ. ಅವು ಅನ್ಯರ ಸ್ವರವನ್ನು ತಿಳಿಯುವುದಿಲ್ಲ. ಅನ್ಯನ ಹಿಂದೆ ಹೋಗದೆ ಅವನ ಬಳಿಯಿಂದ ಓಡಿ ಹೋಗುತ್ತವೆ. ಈ ಉಪಮಾನವನ್ನು ಯೇಸು ಅವರಿಗೆ ಹೇಳಿದನು. ಆದರೂ ಆತನ ಮಾತಿನ ಅರ್ಥವನ್ನು ಅವರು ಗ್ರಹಿಸಲಿಲ್ಲ. ಆದ ಕಾರಣ ಯೇಸು ಮತ್ತು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಕುರಿಗಳಿಗೆ ನಾನೇ ಬಾಗಲಾಗಿದ್ದೇನೆ. ನನಗಿಂತ ಮುಂಚೆ ಬಂದವರೆಲ್ಲರೂ ಕಳ್ಳರು ಸುಲುಕೊಳ್ಳುವವರು ಆಗಿದ್ದಾರೆ. ಆದರೆ ಕುರಿಗಳು ಅವರಿಗೆ ಕಿವಿಗೊಡಲಿಲ್ಲ. ನಾನೇ ಆ ಬಾಗಲು. ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು, ಹೊರಗೆ ಬರುವನು, ಮೇವನ್ನು ಕಂಡುಕೊಳ್ಳುವನು. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೋ ಅವುಗಳಿಗೆ ಜೀವವೂ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದನು. ನಾನೇ ಒಳ್ಳೆ ಕುರುಬನು. ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಕೂಲಿಯಾಳು ಕುರುಬನು ಕುರಿಗಳ ಒಡೆಯನೂ ಆಗಿರದೆ ತೋಳ ಬರುವುದನ್ನು ಕಾಣುತ್ತಲೇ ಕುರಿಗಳನ್ನು ಬಿಟ್ಟು ಓಡಿ ಹೋಗುತ್ತಾನೆ. ತೋಳವು ಅವುಗಳನ್ನು ಹಿಡುಕೊಂಡು ಹಿಂಡನ್ನು ಚದರಿಸುತ್ತದೆ. ಅವನು ಕೂಲಿಯಾಳು. ಕುರಿಗಳ ಚಿಂತೆ ಅವನಿಗಿಲ್ಲ. ನಾನೇ ಒಳ್ಳೆ ಕುರುಬನು. ತಂದೆಯು ನಾನು ತಂದೆಯನ್ನು ತಿಳಿದಿರುವಂತೆಯೇ ನಾನು ನನ್ನ ಕುರಿಗಳನ್ನು ತಿಳಿದಿದ್ದೇನೆ. ನನ್ನ ಕುರಿಗಳು ನನ್ನನ್ನು ತಿಳಿದವೆ ಮತ್ತು
ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನು ಕೊಡುತ್ತೇನೆ. ಇದಲ್ಲದೆ ಈ ಹಟ್ಟಿಗೆ ಸೇರದಿರುವ ಇನ್ನು ಬೇರೆ ಕುರಿಗಳು ನನಗೆ ಅವೆ. ಅವುಗಳನ್ನು ನಾನು ತರಬೇಕು. ಅವು ನನ್ನ ಸ್ವರಕ್ಕೆ ಕಿವಿಗೊಡುವವು. ಆಗ ಒಂದೇ ಹಿಂಡು ಆಗುವುದು, ಒಬ್ಬನೇ ಕುರುಬನಿರುವನು. ನಾನು ತಿರುಗಿ ಪಡೆದುಕೊಳ್ಳುತ್ತೇನೆಂದು ನನ್ನ ಪ್ರಾಣವನ್ನು ಕೊಡುತ್ತೇನೆ. ಅದರ ನಿಮಿತ್ತವಾಗಿ ತಂದೆಯು ನನ್ನನ್ನು ಪ್ರೀತಿಸುತ್ತಾನೆ. ನನ್ನ ಪ್ರಾಣವನ್ನು ಯಾರು ನನ್ನಿಂದ ತೆಗೆಯರು. ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ. ಅದನ್ನು ಕೊಡುವುದಕ್ಕೆ ನನಗೆ ಅಧಿಕಾರ ಉಂಟು. ಅದನ್ನು ತಿರುಗಿ ಪಡೆದುಕೊಳ್ಳುವುದಕ್ಕೆ ನನಗೆ ಅಧಿಕಾರ ಉಂಟು. ಈ ಅಪ್ಪಣೆಯನ್ನು ನನ್ನ ತಂದೆಯಿಂದ ಹೊಂದಿದ್ದೇನೆ ಅಂದನು. ಸೊ ಇಲ್ಲಿ ಕುರಿಗಳು ಅಂದ್ರೆ ನಾವು ಕುರಿಗಳು ಬಹಳ ಮುಗ್ಧವಾಗಿರುತ್ತೆ. ನೀವು ಯೋಚನೆ ಮಾಡಿ ನೋಡಿದ್ದೀರಿ, ಸರ್ಕಸ್ ಅಲ್ಲಿ ನೋಡುವಾಗ ಹುಲಿ ಇರುತ್ತೆ, ಸಿಂಹ ಇರುತ್ತೆ, ಆನೆ ಇರುತ್ತೆ, ಮಂಗ ಇರುತ್ತೆ, ಚಿಂಪಾಂಜಿ ಇರುತ್ತೆ. ಬಟ್ ಕುರಿ ಇರೋದು ನೋಡಿದ್ದೀರಾ ಸರ್ಕಸ್ ಅಲ್ಲಿ? ಯಾಕಂದ್ರೆ ಕುರಿ ಬಹಳ ಮುಗ್ಧವಾದ ಒಂದು ಪ್ರಾಣಿ. ಅದು ಬಹಳ ಇನ್ನೋಸೆಂಟ್. ಅದಕ್ಕೆ ಎಷ್ಟೇ ಟ್ರೈನ್ ಮಾಡಿದ್ರು ಅದು ಬಹಳ ಮುಗ್ಧವಾಗಿ ಅದಕ್ಕೆ ಆ ಟೈಮಲ್ಲಿ ಏನ್ ಅನ್ಸುತ್ತೆ ಅದೇ ಮಾಡುತ್ತೆ. ಅದಕ್ಕೆ ಕುರಿಗಳನ್ನ ಪಳಗಲ್ಲ. ಸೊ ಇಲ್ಲಿ ಕುರಿ ಅಂದ್ರೆ ನಾವು ಶಿಷ್ಯರು, ಕುರುಬ ಅಂದ್ರೆ ಯೇಸು ಕ್ರಿಸ್ತ. ಇಲ್ಲಿ ಈ ಒಂದು 10ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತ ಇಷ್ಟೊಂದು ಯಾಕೆ ಮಾತಾಡಿದ್ರು ಕುರುಬ ಬಗ್ಗೆ, ಕುರಿಗಳ ಬಗ್ಗೆ ಅಂತ ನೋಡುವಾಗ 9ನೇ ಅಧ್ಯಾಯದಲ್ಲಿ ಏನಾಯ್ತು ಅಂತ ನಾವು ನೋಡ್ಬೇಕು. 9ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತ ಒಬ್ಬ ಹುಟ್ಟು ಕುರುಡನ್ನ ಸಬ್ಬತ್ ದಿನದಲ್ಲಿ ಗುಣ ಮಾಡ್ತಾನೆ. ಅವನು ಹುಟ್ಟು ಕುರುಡನಾಗಿದ್ದ. ಅವನು ಗುಣ ಮಾಡಿದಾಗ ಫರಿಸಾಯರು, ಧಾರ್ಮಿಕ ಗುರುಗಳು ನೋಡಿದ್ರು. ಅವರು ನಿಜವಾಗ್ಲೂ ಅವನಿಗೆ ಗುಣ ಆಗಿದೆ ಅಂತ ನಂಬಕ್ಕೆ ಒಪ್ತಾ ಇಲ್ಲ. ಅವನಿಗೆ ಬಹಳ ಪ್ರಶ್ನೆ ಮಾಡಕ್ಕೆ ಪ್ರಾರಂಭಿಸಿದ್ವಿ. ನಿಜವಾಗ್ಲೂ ನೀನ್ ಕುರುಡನಾಗಿದ್ದ? ಅವ್ರ ಅಪ್ಪ ಅಮ್ಮನೆಲ್ಲ ಅವ್ರು ಕೇಳಿದ್ರು, ನಿಮ್ ಮಗ ಹುಟ್ಟಿದಾಗಿಂದ ಕುರುಡನಾಗಿದ್ನಾ? ಅಂದ್ರೆ ಒಪ್ಕೊಳ್ಳೋಕೆ ತಯಾರಾಗಿಲ್ಲ. ಯೇಸು ಕ್ರಿಸ್ತು ಗುಣ ಮಾಡಿದ್ದಾರೆ ಅಂದ್ರೆ ನಾವೊಬ್ಬರೇ ಒಳ್ಳೆ ಕೆಲಸ ಮಾಡಕ್ ಸಾಧ್ಯ ಅಂತ ಅವ್ರು ಅನ್ಕೊಂಡಿದ್ರು. ಆಮೇಲೆ ಯೇಸು ಕ್ರಿಸ್ತುಗೆ ಮೋಶೆ ಕಟ್ಟಳೆಯನ್ನು ಅವರು ಮೀರಿ ನಡೀತಾವ್ರೆ. ಸಬ್ಬತ್ ದಿನವನ್ನು ಸರಿಯಾಗಿ ಆಚರಿಸ್ತಾ ಇಲ್ಲ. ಸಬ್ಬತ್ ದಿನದಲ್ಲಿ ಇವರು ಗುಣ ಮಾಡಿದ್ರೆ ಇವ್ರು ಖಂಡಿತವಾಗ್ಲೂ ದೇವರಿಂದ ಬಂದಿಲ್ಲ ಅಂತ ಇವರು ನಿರ್ಧರಿಸಿದ್ರು. ಸೊ ಈ ರೀತಿ ಸಾಮಾನ್ಯವಾಗಿ ಯಾರಾದ್ರೂ ಏನಾದ್ರೂ ಒಳ್ಳೇದಾದ್ರೆ ಎಲ್ಲರಿಗೂ ಸಂತೋಷ ಆಗ್ಬೇಕಲ್ಲ. ಅಂದ್ರೆ ಇವ್ರಿಗೆ ಹೊಟ್ಟೆ ಹೊಡಿತಾರೆ, ಸಂತೋಷ ಪಡ್ತಾ ಇಲ್ಲ. ಬಟ್ ಇವ್ರಿಗೆ ಕೋಪ ಬಂದಿದೆ ಅದ್ರ ಬದಲಾಗಿ. ಸೊ ನಂತರ ನಾವು ಯೋಹಾನ 9:34 ನೋಡ್ತೀವಿ, ಅವನ್ನ ಹೊರಗಡೆ ಕಳಿಸ್ಬಿಟ್ರು. ನೀನು ಇಲ್ಲಿರೋದು ಬೇಕಾಗಿಲ್ಲ, ನೀನು ಸುಳ್ಳು ಹೇಳ್ತಾ ಇದ್ದೆ, ನೀನು ನಿಜವಾಗ್ಲೂ ಗುಣ ಆಗಿಲ್ಲ. ಸೊ ಅದಕ್ಕೋಸ್ಕರನೇ ಯೇಸು ಕ್ರಿಸ್ತು ಇದೆಲ್ಲ ನೋಡಿದಾಗ ಫರಿಸಾಯರು, ಮುಖ್ಯವಾಗಿ ಫರಿಸಾಯರ ಹೃದಯನ ನೋಡಿ, ಆ ಒಂದು ಧಾರ್ಮಿಕ ಗುರುಗಳ ಆ ಒಂದು ಹೃದಯಗಳನ್ನು ನೋಡಿ ಇವರು 10ನೇ ಅಧ್ಯಾಯದಲ್ಲಿ ತಮ್ಮ ಪ್ರತ್ಯುತ್ತರವನ್ನು ಕೊಡ್ತಾರೆ. ಸೊ ಯೇಸು ಕ್ರಿಸ್ತು ಹೇಳ್ತಾರೆ, ನಾನೇ ಬಾಗಿಲು. ಯಾವುದೇ ಮನೆ ಕಟ್ಟಕ್ಕೆ ಅದಕ್ಕೆ ಬಾಗಿಲು ಇರಲೇಬೇಕಲ್ವಾ? ಬಾಗಿಲು ಇಲ್ಲದೆ ಮನೆ ಏನಾಗುತ್ತೆ? ಮನೆನೇ ಅಲ್ಲ, ಮನೆಗೆ ಬಾಗಿಲಿರ್ಬೇಕು. ಅದೇ ತರ ಒಂದು ಕುರಿ ಹಟ್ಟಿಗೆ ಬಾಗಿಲು ಇರಲೇಬೇಕು. ಸೊ ಕುರಿ ಹಟ್ಟಿ ಅಂದ್ರೆ ಆಗಿನ ಕಾಲದಲ್ಲಿ ಒಂದು ಕಲ್ಲು, ಕಲ್ಲಿನ ಮುಖಾಂತರ ಒಂದು ಕಾಂಪೌಂಡ್ ಮಾಡಿರ್ತಾ ಇದ್ರು. ಅಲ್ಲಿ ಒಂದು ಚಿಕ್ಕ ಬಾಗಿಲು ಇರ್ತಾರೆ. ಸೊ ಮುಖ್ಯವಾಗಿ ಅಲ್ಲಿ ಕುರುಬ ಬಂದ್ಬಿಟ್ಟು ಆ ಬಾಗಿಲು ಇರ್ತಾರಲ್ಲ, ಅಲ್ಲಿ ಮಲ್ಕೊಂಡ್ಬಿಡ್ತಾರೆ. ಸೊ ಸಾಯಂಕಾಲ ಕುರಿಗಳು ಬರುವಾಗ
ಅದನ್ನ ಒಂದು ಕುರಿಗೆ ಅವನ ಹತ್ರ ಒಂದು ಕೋಲು ಇರ್ತದೆ, ಕೋಲು. ಅದನ್ನ ಮುಟ್ಟಿ ನೋಡ್ತಾ ಇದ್ದ ಯಾವುದೇ ಕುರಿಗಳಿಗೆ ಏನಾದರೂ ಪೆಟ್ಟಾಗಿದ್ಯಾ, ನೋವಾಗಿದ್ಯಾ, ಗಾಯ ಆಗಿದ್ಯಾ ಅಂತ ನೋಡ್ತಾ ಇದ್ದ. ಓಕೆ, ಎಲ್ಲ ಕುರಿಗಳು ಚೆನ್ನಾಗಿರುವಾಗ ಅವಾಗ ಒಳಗಡೆ ಕಳಿಸ್ತಾರೆ. ಆಮೇಲೆ ಆ ಬಾಗಿಲಲ್ಲಿ ಯಾಕೆ ಮಲಗ್ತಾ ಇದ್ದ ಅಂದ್ರೆ, ಒಂದು ಬೇರೆ ಪ್ರಾಣಿಗಳು, ಕ್ರೂರ ಮೃಗಗಳು ಒಳಗಡೆ ಬರಬಾರ್ದು, ತಮ್ಮ ಕುರಿಗಳಿಗೆ ಹಾನಿ ಮಾಡಬಾರ್ದು, ಒಂದು ಕಾರಣ. ಎರಡನೇ ಕಾರಣ, ಈ ಕುರಿಗಳು ಅವನ್ನ ದಾಟಿನೇ ಹೋಗ್ಬೇಕು. ಓಕೆ, ಅವನ ದಾಟಿ ಹೋಗುವಾಗ ಅವನಿಗೆ ಗೊತ್ತಾಗ್ಬಿಡುತ್ತೆ, ಓಕೆ ಕುರಿ ಹೋಗ್ತಾ ಇದ್ದೆ ಅಂತ ಅಲ್ವಾ. ಸೊ ಅವನಲ್ಲೇ ಇರ್ತಾ ಇದ್ದ. ಸೊ ಇಲ್ಲಿ ಬಾಗಿಲು ಅಂದ್ರೆ ಅರ್ಥ ಏನು ಅಂದ್ರೆ, ಯೇಸು ಕ್ರಿಸ್ತರು ಸ್ವರ್ಗಕ್ಕೆ ಹೋಗಕ್ಕೆ ಬಾಗಿಲಾಗಿದೆ. ಬಹಳ ಜನ ಹೇಳ್ಬೋದು, ಓಕೆ ಅವ್ರು ನನ್ನನ್ನು ಹಿಂಬಾಲಿಸಿದ್ರೆ ನೀವು ಸ್ವರ್ಗಕ್ಕೆ ಹೋಗ್ತೀರಿ, ನಿತ್ಯ ಜೀವನ ಅನ್ಕೊಂತೀರಿ ಅಂತ. ಆದ್ರೆ ಯೇಸು ಕ್ರಿಸ್ತರು ಹೇಳ್ತಾರೆ, ನಾನು ಒಬ್ಬನೇ ಬಾಗಿಲು, ನನ್ನ ಮುಖಾಂತರ ನೀವು ಸ್ವರ್ಗಕ್ಕೆ ಹೋಗಕ್ಕೆ ಸಾಧ್ಯ, ದೇವ್ರ ಹತ್ರ ಒಳ್ಳೆ ಸಂಬಂಧ ಇಟ್ಕೊಳ್ಳೋಕೆ ಸಾಧ್ಯ, ನನ್ನಿಂದ ಹೊರತು ಸಾಧ್ಯವಿಲ್ಲ. ನಿಮಗೆ ರಕ್ಷಣೆ ಬೇಕು, ಓಕೆ, ನಿಮಗೆ ಒಳ್ಳೆ ಮೇವು ಬೇಕು, ನಿಮಗೆ ಸುರಕ್ಷತೆ ಬೇಕು. ಅಂದ್ರೆ ನೀವು ನನ್ನ ಬಾಗಿಲ ಒಳಗಡೆ ಬರಬೇಕು, ನನ್ನ ಹಟ್ಟಿಲಿ ಇರಬೇಕು ಅಂತ ಯೇಸು ಕ್ರಿಸ್ತ ಹೇಳ್ತಾರೆ. ಬಹಳ ಸಮಯದಲ್ಲಿ ನಮಗೆ ಕೆಲವು ಸಮಯದಲ್ಲಿ ಯೋಚನೆ ಬರುತ್ತೆ, ನಾನು ಇಷ್ಟು ವರ್ಷ ಯೇಸು ಕ್ರಿಸ್ತನ ಹಿಂಬಾಲಿಸ್ತಾ ಇದ್ದೀನಿ, ನನಗೇನು ಸಿಕ್ಕಿದೆ, ನನ್ನ ಜೀವನದಲ್ಲಿ ಏನು ಉದ್ಧಾರ ಆಗಿದೆ. ಓಕೆ, ಬೇರೆ ದಾರಿಯಲ್ಲಿ ಹೋಗಿದ್ರೆ ಏನಾದ್ರೂ ಯಶಸ್ವಿ ಪಡ್ಕೊತಾ ಇದ್ನೋ ಏನೋ ಗೊತ್ತಿಲ್ಲ, ಅಥವಾ ಇನ್ನೂ ಆಶೀರ್ವಾದಗಳು ಬರ್ತಾ ಇದ್ದೋ ಏನೋ ಗೊತ್ತಿಲ್ಲ ಅಂತ ಕೆಲವರಿಗೆ ಅನ್ನಿಸ್ತಾ ಇದೆಯಾ? ಕೆಲವು ಸಮಯದಲ್ಲಿ ಶೋಧನೆ ಬರ್ತಾ ಬೇರೆ ಬಾಗಿಲು ಮೂಲಕ ಹೋಗಕ್ಕೆ. ಕೆಲವು ಸಮಯದಲ್ಲಿ ನನಗೆ ಆ ಥರ ಆಗಿದೆ, ನಾನು ಆ ಥರ ಯೋಚನೆ ಮಾಡಿದ್ದೀನಿ. ನನ್ನ ಜೊತೆಯಲ್ಲಿ ಓದಿರೋಂಥ ಸುಮಾರು ಜನ, ಓಕೆ, ಸೊ ಸುಮಾರು ಜನ ಬಹಳ ಶ್ರೀಮಂತರಾಗಿದ್ದಾರೆ. ಓಕೆ, ಅವ್ರ ಹತ್ರ ಕಾರುಗಳು, ದೊಡ್ಡ ಸ್ವಂತ ಮನೆಗಳೆಲ್ಲ ಇರ್ತವೆ. ಕೆಲವೊಮ್ಮೆ ನಾನು ಅನ್ಕೊಂಡಿದ್ದೀನಿ, ಯೇಸು ಕ್ರಿಸ್ತ ಹಿಂಬಾಲಿಸಿದ್ರೆ ಇವತ್ತು ನನಗೆ ಮನೆ ಇಲ್ವಾ, ಏನೋ ನನಗೆ ಅಷ್ಟೊಂದು ಹಣ ಇಲ್ವಾ ಆ ಥರ ಅನ್ನಿಸಿದ್ದೆ. ಬಟ್ ಸ್ವಲ್ಪ ಆಳವಾಗಿ ಯೋಚನೆ ಮಾಡುವಾಗ ನನ್ನ ಹತ್ರ ಇರೋ ಮುಖ್ಯವಾದ ಕೆಲವು ವಿಷಯಗಳು ಅವ್ರ ಹತ್ರ ಇಲ್ಲ. ಓಕೆ, ನನ್ನ ಹತ್ರ ಹೆಚ್ಚಿಗೆ ಹಣ ಇಲ್ಲದೆ ಇರಬಹುದು, ಬಟ್ ನಿಜವಾದ ಸಂಬಂಧಗಳು, ಹೆಂಡತಿ, ಮಕ್ಕಳು, ಸಂಬಂಧ, ಸಮಾಧಾನ, ಶಾಂತಿ, ಇದೆಲ್ಲ ಬಹಳ ಜನರ ಜೀವನದಲ್ಲಿ ಇಲ್ಲ. ಓಕೆ, ಬಟ್ ಕೆಲವು ಸಮಯದಲ್ಲಿ ನಾವೇನು ನೋಡೋದು, ಬರೀ ಬೇರೆ ನೋಟ ಮಾತ್ರ ನೋಡ್ತೀವಿ. ಓ, ಕಾರಲ್ಲಿ ಹೋಗ್ತಾವ್ರೆ, ಸ್ವಂತ ಮನೆ ಇದು. ಇನ್ನೂ ಆಳವಾಗಿ ಕಾರು, ಸ್ವಂತ ಮನೆ, ಇದು ನಿಜವಾಗ್ಲೂ ಎಲ್ಲ ರೀತಿಯಾದ ಸಂತೋಷ ಮತ್ತು ಸಮಾಧಾನ ತಂದ್ಕೊಡಕ್ಕೆ ಸಾಧ್ಯ ಇಲ್ಲ. ನಿಜವಾದ ಸಂತೋಷ ಯೇಸು ಕ್ರಿಸ್ತನ ಮೂಲಕ ಮಾತ್ರನೇ ಸಾಧ್ಯ. ಸೊ ನಮಗೆ ಬೇರೆ ಶೋಧನೆಗಳು ಆ ಥರ ಆಗ್ತಾ ಇದೆ, ಅಥವಾ ಬೇರೆ ದಾರಿನ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಯೇಸು ಕ್ರಿಸ್ತನೇ ನನಗೆ ಬಾಗಿಲ ಅಂದ್ರೆ ಅವಾಗ ನನ್ನ ಜೀವನ ಹೆಂಗಿರ್ಬೇಕು? ಊಹೆ ಮಾಡಿ ನೋಡಿ, ಯೇಸು ಕ್ರಿಸ್ತನೇ ನನಗೆ ಬಾಗಿಲು ಅಂದ್ರೆ ನನ್ನ ಜೀವನ ಯಾವ ರೀತಿಯಲ್ಲಿ ಇರಬೇಕು ಅಂದ್ರೆ ಏನು? ನಮ್ಮ ಒಂದು ಮುಖ್ಯವಾದ ಒಂದು ಸ್ಥಾನ ನಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತರಿಗೆ ಗೊತ್ತು. ಸೊ ಯೇಸು ಕ್ರಿಸ್ತ ಹೇಳ್ತಾರೆ, ನನಗಿಂತ ಹೆಚ್ಚಾಗಿ ನೀವು ನಿಮ್ಮ ತಂದೆ ತಾಯಿನ ಪ್ರೀತಿಸಿದ್ರೆ, ನನಗಿಂತ ಹೆಚ್ಚಾಗಿ ನೀವು ನಿಮ್ಮ ಮಕ್ಕಳನ್ನ ಪ್ರೀತಿಸಿದ್ರೆ, ನನಗಿಂತ ಹೆಚ್ಚಾಗಿ ನೀವು ನಿಮ್ಮ ಗಂಡ ಹೆಂಡತಿನ ಪ್ರೀತಿಸಿದ್ರೆ, ನೀವು ನನ್ನನ್ನು ಹಿಂಬಾಲಿಸಕ್ಕೆ ಆಗಲ್ಲ, ನನ್ನ ಶಿಷ್ಯನಾಗಿರೋಕ್ಕೆ ಸಾಧ್ಯ ಇಲ್ಲ. ಸೊ ಯೇಸು ಕ್ರಿಸ್ತು ಅಂದ್ರೆ ನಿಮ್ಮ ಗಂಡನ, ನಿಮ್ಮ ಹೆಂಡತಿನ ಪ್ರೀತಿ ಮಾಡಬೇಡ್ರಿ ಅಂತ ಹೇಳ್ತಾ ಇಲ್ಲ, ನಿಮ್ಮ ತಾಯಿ ತಂದೆನ ಪ್ರೀತಿ ಮಾಡಬೇಡ್ರಿ ಅಂತ ಇಲ್ಲ, ಮಕ್ಕಳನ್ನ ಪ್ರೀತಿ ಮಾಡಬೇಡ್ರಿ ಅಂತ ಇಲ್ಲ. ಆದ್ರೆ ಹೇಳ್ತಾರೆ, ನಿಜವಾಗಲೂ ನಿಮಗೆ ನಿಮ್ಮ ಹೆಂಡತಿ ಹತ್ರ, ಗಂಡ ಹತ್ರ, ಮಕ್ಕಳ ಹತ್ರ ಒಳ್ಳೆ ಸಂಬಂಧ ಇರ್ಬೇಕಂದ್ರೆ ಮೊದಲು ನೀವು ನನ್ನ ಹತ್ರ ಒಳ್ಳೆ ಸಂಬಂಧ ಇಟ್ಕೋಬೇಕು. ನನ್ನ ಸಂಬಂಧ ಗಟ್ಟಿಯಾಗಿದ್ರೆ ಏನಾಗುತ್ತೆ, ಬೇರೆ ಸಂಬಂಧಗಳು ಗಟ್ಟಿ ಆಗುತ್ತವೆ. ಬಹಳ ಸಮಯದಲ್ಲಿ ನಾವು ದೇವ್ರನ್ನ ಬಿಟ್ಬಿಡ್ತೀವಿ, ಬೇರೆ ಸಂಬಂಧಗಳು ಗಟ್ಟಿಯಾಗಿ ನಿಲ್ಲ. ನೀವು ನೋಡ್ರಿ, ಎಷ್ಟೊಂದು ಜನ ಹೀರೋಗಳು, ಹೀರೋಯಿನ್ಗಳು ನೀತಿ ಪಾಠಗಳೆಲ್ಲ ಹೇಳ್ಕೊಟ್ಟಿದ್ದಾರೆ, ಬಹಳ ಜನರ ಮನೆಗಳು ಒಡೆದೋಗಿದೆ. ಓಕೆ, ಮುಖ್ಯವಾದ ಕಾರಣ ದೇವರ ಮಧ್ಯದಲ್ಲಿ.
ದೇವರ ಗಟ್ಟಿಯಾಗಿ ಇಟ್ಕೊಂಡ್ರೆ ಬೇರೆ ಎಲ್ಲಾ ರೀತಿಯಾದ ಸಂಬಂಧಗಳು ಗಟ್ಟಿಯಾಗಿ ಇರುತ್ತೆ. ಅದು ದೇವರೇ ನಮ್ಮ ಜೀವನದಲ್ಲಿ ಗಟ್ಟಿಯಾಗಿಲ್ಲ ಅಂದ್ರೆ ಬೇರೆ ಸಂಬಂಧಗಳು ಗಟ್ಟಿಯಾಗಿರೋಕ್ಕೆ ಆಗೋಲ್ಲ. ಅದಕ್ಕೆ ಬಾಗಿಲು, ನಿಮ್ಮ ಬಾಗಿಲು ಇವತ್ತು ಯಾರಾಗಿದೆ? ಓಕೆ. ನಂತರ ಯೇಸು ಕ್ರಿಸ್ತು ಕಳ್ಳನ ಬಗ್ಗೆ ಮಾತಾಡ್ತಾರೆ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಮತ್ತು ಕೊಲ್ಲುವುದಕ್ಕೂ ಬರ್ತಾನೆ. ಕಳ್ಳ ಯಾವಾಗಾದ್ರೂ ಒಳ್ಳೆ ಕೆಲಸ ಮಾಡಕ್ಕೆ ಬರ್ತಾನ ಮನೆಗೆ? ನಿಮ್ಮ ಮನೇಲಿ ಅಡುಗೆ ಮಾಡಿಲ್ಲ, ಸರಿ ನಾನು ಅಡುಗೆ ಮಾಡಿ ಇಟ್ಬಿಟ್ಟು ಹೋಗ್ತೀನಿ ಅಂತ ಕಳ್ಳ ಯಾವಾಗಾದ್ರೂ ಬಂದಿದ್ದಾನೋ? ವಾಟ್ಸಪ್ ಮಾಡಿ ಬರ್ತಾ ಇದ್ದೀನಿ ಅಂತ ಹೇಳ್ತಾನ? ಯಾರು ಗೊತ್ತಿಲ್ಲದೆ ಇರುವಾಗ ಬರ್ತಾನೆ, ನೀವು ಇಲ್ಲದೆ ಇರುವಾಗ ಬರ್ತಾನೆ. ಓಕೆ. ಯಾವುದಾದ್ರೂ ಬೆಲೆಯುಳ್ಳ ಶ್ರೇಷ್ಠವಾದ ವಸ್ತುಗಳಿದ್ರೆ ಅದನ್ನ ಎತ್ಕೊಂಡು ಹೋಗ್ಬಿಡ್ತಾರೆ. ಅಕಸ್ಮಾತ್ ನೀವು ಅಡ್ಡ ಬಂದ್ರೆ ನಿಮ್ಮನ್ನು ಕೊಂದ್ಬಿಡ್ತಾರೆ. ಓಕೆ. ಸೊ ಯೇಸು ಕ್ರಿಸ್ತು ಕಳ್ಳ ಅಂದ್ರೆ ಯಾರ ಬಗ್ಗೆ ಮಾತಾಡ್ತಾವ್ರಿ? ಯಾರ ಬಗ್ಗೆ ಮಾತಾಡ್ತಾರೆ ಹೇಳಿ? ಓಕೆ, ಸೈತಾನ್ ಬಗ್ಗೆ. ಓಕೆ, ಬೇರೆ ಯಾರಾದ್ರೂ ಬೇರೆ ಏನಾದ್ರು ಉತ್ತರ? ಓಕೆ, ಓಕೆ, ಸುಳ್ಳು ಪ್ರವಾದಿಗಳು. ಓಕೆ, ಇಬ್ರು ಕರೆಕ್ಟ್. ಓಕೆ. ಸೊ ಆಮೇಲೆ ಸ್ವಾರ್ಥ ನಾಯಕರು, ಉದಾಹರಣೆಗೆ ಫರಿಸಾಯರು, ಧರ್ಮಗುರುಗಳು. ಓಕೆ. ಸೊ ಇವ್ರು ಯಾರಿಂದ ಪ್ರೇರೇಪಣೆ ಹೊಂದಿದ್ದಾರೆ? ಮಂಜುನಾಥ್ ಹೇಳಿದಂಗೆ ಸೈತಾನಿಂದ ಪ್ರೇರೇಪಣೆ ಹೊಂದಿದ್ದಾರೆ. ಇವ್ರಿಗೆ ಮುಖ್ಯವಾದ ಗುರಿ ಯಾರು? ಸೈತಾನ್ ಫುಲ್ ಕೆಲಸ ಏನು? ಫುಲ್ ಸೆಲ್ಫಿಶ್, ಫುಲ್ ಸುಳ್ಳು ಹೇಳೋದು. ನೀವು ನರ್ಕಕ್ಕೆ ಹೋಗೋದು ಮೇಯ್ನ್ ನಮಗೆ ಗುರಿ. ನಾನು ನರ್ಕಕ್ಕೆ ಹೋಗೋದು ಮೇಯ್ನ್ ಗುರಿ ಅಲ್ವಾ? ಅದಕ್ಕೋಸ್ಕರ ಏನೆಲ್ಲ ಮಾಡಬೇಕು ಅದೆಲ್ಲ ಮಾಡ್ತಾನೆ. ಸೊ ಅವರಿಗೆ ಶಿಷ್ಯರು ಯಾರು? ಫರಿಸಾಯರು, ಧರ್ಮಗುರುಗಳು, ಸುಳ್ಳು ಪ್ರವಾದಿಗಳು ಮತ್ತು ಸ್ವಾರ್ಥ ನಾಯಕರು. ಇವರೆಲ್ಲ ಅವರ ಶಿಷ್ಯರು. ಸೈತಾನ್ಗೆ ಒಳ್ಳೆ ಶಿಷ್ಯರು. ಸೈತಾನಲ್ಲಿ ಏನು ಗುಣ ಇದೆ? ಬುದ್ಧಿ ಇದೆ, ಓಕೆ, ಮನೋಭಾವನೆ ಇದೆ. ಅದೇ ಇವ್ರಿಗೆ ಇರುತ್ತಲ್ವಾ? ಹೌದಲ್ವಾ? ಸೊ ಇವರು, ಸೊ ಇಂಥ ನಾಯಕರು ಏನ್ ಮಾಡ್ತಾರೆ? ಓಕೆ, ಕುರಿಗಳನ್ನ ಯೂಸ್ ಮಾಡ್ಕೊಂಡು, ಜನರನ್ನ ಯೂಸ್ ಮಾಡ್ಕೊಂಡು. ಆದ್ರೆ ಒಳ್ಳೆ ನಾಯಕರು ಅಂದ್ರೆ ಒಳ್ಳೆ ಕುರುಬ, ಅವನು ದೇವರಿಂದ ಪ್ರೇರೇಪಣೆ ಹೊಂದಲ್ಪಡ್ತಾನೆ. ಅವನು ಕುರಿಗಳನ್ನ ಯೂಸ್ ಮಾಡಲ್ಲ, ಕುರಿಗಳಿಗೆ ಸೇವೆ ಮಾಡ್ತಾನೆ ಬದಲಾಗಿ. ಓಕೆ. ಸೊ ಸುಮಾರು ಜನ ನೀವು ರಾಜಕಾರಣಿಗಳು ನೋಡಿ, ಇವ್ರು ಹಿಂಗೇನೆ ಬೇಕನ್ನು ಅವ್ರಿಗೂ ಯೂಸ್ ಮಾಡ್ತಾರೆ, ಆಮೇಲೆ ಬಿಸಾಕ್ತಾರೆ. ವಾ. ಸೊ ಬಟ್ ಒಳ್ಳೆ ಕುರುಬ ಯೇಸು ಕ್ರಿಸ್ತು, ಮತ್ತು ನಾವು ಒಳ್ಳೆ ಕುರುಬ ಅಂದ್ರೆ ಒಳ್ಳೆ ನಾಯಕರು. ನಮಗೆ ಯೇಸು ಕ್ರಿಸ್ತು ಹಾಗೆ ಹೃದಯ ಆಗಿದೆ. ಸೊ ಅದಕ್ಕೇನೆ 1 ಪೇತ್ರ 5ನೇ ಅಧ್ಯಾಯ 4ನೇ ವಚನದಲ್ಲಿ ಪೇತ್ರ ಹೇಳ್ತಾರೆ, ಕುರುಬರಲ್ಲಿ ಪ್ರಧಾನ ಕುರುಬ ಯಾರು? ಯೇಸು ಕ್ರಿಸ್ತು. ಚೀಫ್ ಶೆಪರ್ಡ್, ಪ್ರಧಾನ ಕುರುಬ. ಅಂದ್ರೆ ನಾವು ಪ್ರಧಾನ ಕುರುಬನ ಹಾಗೆ ಇರಲಿಕ್ಕೆ ನಾವು ಎಲ್ಲ ಪ್ರಯಾಸ ಪಡಬೇಕು. ಸೈತಾನ್ ತರ ಅಲ್ಲ, ಸ್ವಾರ್ಥಿಗಳಾಗಿ ಜನರನ್ನ ಯೂಸ್ ಮಾಡಬೇಕು. ಓಕೆ, ಜನರಿಗೆ ಸೇವೆ ಮಾಡೋದು. ಯಾವುದೋ ಒಂದು ಪಿಕ್ಚರ್ ಎಲ್ಲ ನೋಡಿದೆ, ಗುರುಗಳು, ಗುರು ಇದ್ದಾರೆ, ಯೇಸು ಇದ್ದಾರೆ. ಸ್ವಾಮೀಜಿ ಕಾಲ್ನ ಒಬ್ಬ ಶಿಷ್ಯ ತೊಳಿತಾವನೆ, ಅದೇ ನೀರನ್ನ ಕುಡಿತಾವನೆ. ನೋಡಿ, ಯೇಸು ಕ್ರಿಸ್ತು ಶಿಷ್ಯರ ಕಾಲ್ನ ತೊಳಿತಾವ. ಎಷ್ಟೊಂದು ವ್ಯತ್ಯಾಸ. ಸೊ ಒಳ್ಳೆ ನಾಯಕ ಅಂದ್ರೆ ಸ್ವಾರ್ಥಿಯಾಗಿರೋ. ಒಳ್ಳೆ ನಾಯಕ ಕುರಿಗಳಿಗೆ ಅಂದ್ರೆ ಜನರಿಗೆ ಸೇವೆ ಮಾಡ್ತಾನೆ, ಉಪಯೋಗಿಸ್ಕೊಳ್ಳೋದು. ಓಕೆ. ಅದಕ್ಕೆ 10ನೇ ವಚನದಲ್ಲಿ ಕಳ್ಳ ಕದ್ದುಕೊಳ್ಳುವುದಕ್ಕೂ ಕೊಲ್ಲುವುದಕ್ಕೂ ಬರ್ತಾನೆ, ಆದ್ರೆ ನಾನು ನಿಮಗೆ ಪರಿಪೂರ್ಣ ಸಮೃದ್ಧಿಯಾದ ಜೀವನವನ್ನು ಕೊಡಲಿಕ್ಕೆ ಬಂದಿದ್ದೀನಿ. ಅಂದ್ರೆ ನಿಮ್ಮ ಜೀವನವನ್ನು ಮಿಸರಬಲ್, ಬಹಳ ಕಠಿಣವಾಗಿ ನಾನು ಮಾಡಕ್ ಬಂದಿಲ್ಲ. ಓಕೆ. ಕ್ರಿಶ್ಚಿಯಾನಿಟಿ ಬಂದ್ಬಿಟ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಲ್ಲ. ಇದು ಟಕ್ ಟಕ್ ABCD ಮಾಡಬೇಕು, ABCD ಮಾಡ್ಕೊಡುದು, ಇದಲ್ಲ.
ಕ್ರಿಶ್ಚಿಯಾನಿಟಿ ಬಂದ್ಬಿಟ್ಟು ನಾವು ಯೇಸು ಕ್ರಿಸ್ತರ ಕುರುಬನ ಬಗ್ಗೆ ಅವ್ರ ಹತ್ರ ಸಂಬಂಧ ಇಟ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತೇವೆ ಮತ್ತು ಸಂತೋಷದಿಂದ. ಯೇಸು ಕ್ರಿಸ್ತು ನಿನಗೆ ಎಷ್ಟು ಉತ್ತಮವಾದ ಜೀವನವನ್ನ ಕೊಡ್ತಾರೆ, ಸಮೃದ್ಧಿಯಾದ ಜೀವನ, ಅತ್ಯುತ್ತಮವಾದ ಜೀವನವನ್ನ ಕೊಡ್ತಾರೆ. ಕಠಿಣವಾಗಿ ಮಾಡಲ್ಲ ನಿಮ್ಮ ಜೀವನ. ಒಬ್ರು ಶಿಷ್ಯರಾಗಿನ ಮುಂಚೆ ಅಷ್ಟೇ ಟಫ್ ಆಗಿತ್ತು, ಇವಾಗ ಇನ್ನೂ ಟಫ್ ಆಗಿಬಿಟ್ಟಿದೆ. ಫುಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡ್ಬೋದು. ಆ ಥರ ಅಲ್ಲ. ಯೇಸು ಕ್ರಿಸ್ತು ಹೇಳ್ತಾರೆ, ನಾನು ನಿನಗೆ ಸಮೃದ್ಧಿಯಾದ ಜೀವನ ಕೊಡೋಕ್ಕೆ ಬಂದಿಲ್ಲ, ಕಷ್ಟ ಕೊಡೋಕೆ ಬಂದಿಲ್ಲ. ಯೇಸು ಕ್ರಿಸ್ತು ಹೇಳಿದರೆ, ನಿನ್ನ ಕಷ್ಟ ನೋಡಿ ನಾನೇ ನನ್ನ ಪ್ರಾಣವನ್ನು ತ್ಯಾಗ ಮಾಡಿದೆ. ಓಕೆ, ಇಲ್ಲಿವರೆಗೂ ಯಾರು ಕೂಡ ಯೇಸು ಕ್ರಿಸ್ತರ ಹಾಗೆ ಪ್ರಾಣವನ್ನೇ ತ್ಯಾಗ ಮಾಡಿಲ್ಲ. ಬಹಳ ಜನ ಹೇಳಿದ್ದಾರೆ ತ್ಯಾಗ ಮಾಡ್ತೀನಿ ಅಂತ. ಕೆಲವು ಸಮಯದಲ್ಲಿ ನಾವು ಹೇಳ್ತೀವಿ ಮಕ್ಕಳಿಗೆ, ನಾನು ನಿಮಗೆ ಪ್ರಾಣನೂ ಕೊಡ್ತೀನಿ. ಓಕೆ, ಸೊ ಬಹಳ ಕಡಿಮೆ ಜನ ಮಾಡಿದ್ದಾರೆ ಕೆಲವು ಜನ, ಬಹಳ ಕಡಿಮೆ ಜನ. ಯೇಸು ಕ್ರಿಸ್ತು ಬಹಳ ವ್ಯತ್ಯಾಸವಾದ ಒಂದು ಕುರುಬರಾಗಿದ್ದಾರೆ, ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅವರು ಪ್ರಧಾನ ಕುರುಬರು, ಅವರು ನಮಗೆ ಮಾದರಿಯಾಗಿದ್ದಾರೆ. ನಾವು ಅವ್ರನ್ನ ಅವರ ಹೆಜ್ಜೆ ಜಾಡಿನಲ್ಲಿ ನಡೀಬೇಕು. ಓಕೆ, ಸೊ ಯೇಸು ಕ್ರಿಸ್ತು ಇಲ್ಲಿ ಏನು ಹೇಳ್ತಾರೆ 15ರಲ್ಲಿ, ನಾನು ಅವರ ಹಾಗಲ್ಲ, ನಾನು ಕಳ್ಳ ಅಲ್ಲ. ಓಕೆ, ನಾನು ಕದ್ಕೊಳ್ಳೋಕೆ ಬಂದಿಲ್ಲ, ಕೊಲ್ಲೋಕೆ ಬಂದಿಲ್ಲ, ಹಾಳು ಮಾಡಕ್ಕೆ ಬಂದಿಲ್ಲ. ನಾನು ಬಂದಿರೋದು ಯಾಕೆ? ನಿಮಗೆ ಅತ್ಯುತ್ತಮವಾದ ಜೀವನವನ್ನು, ಸಮೃದ್ಧಿಯಾದ ಜೀವನವನ್ನು ತರೋಕ್ಕೆ. ಓಕೆ, ಸೊ ನಿಮಗೆ ಸಂತೋಷವಾದ ಜೀವನವನ್ನು ತೋರಿಸ್ಲಿಕ್ಕೆ ಅದು ನನ್ನ ಮೂಲಕ ಮಾತ್ರ ಮಾಡೋಕ್ಕೆ ಸಾಧ್ಯ. ಅದಕ್ಕೆ ಹೇಳ್ತಾರೆ ಯೇಸು ಕ್ರಿಸ್ತು ನಾನೇ ಬಾಗಿಲು. ಓಕೆ, ಬಹಳ ಜನ ಸೈತಾನ್ ಬಹಳ ಸಮಯದಲ್ಲಿ ವಾಗ್ದಾನಗಳು ಮಾಡಬಹುದು. ರೈತಾನ್ ನೀವು ಅಡ್ವರ್ಟೈಸ್ಮೆಂಟ್ಗಳೆಲ್ಲ ನೋಡ್ಬೋದು. ಅದು ಉದಾಹರಣೆಗೆ ನೀವು ಮೂವಿ ಎಲ್ಲ ನೋಡಿದ್ರೆ ಟ್ರೈಲರ್ಸ್, ಓಕೆ, ನಾವು 3 ಅವರ್ ಒಂದು ಮೂವಿ ನೋಡೋಕೆ ಹೋಗ್ತೀವಿ, ಆದರೆ ಅದರಲ್ಲಿ ಒಂದು 1.5 ನಿಮಿಷ ಅಥವಾ 1 ನಿಮಿಷ ಒಂದು ಟ್ರೈಲರ್ ತೋರಿಸ್ತಾರೆ. ಅದು ಟ್ರೈಲರಲ್ಲಿ ಏನೆಲ್ಲ ಒಳ್ಳೇದಿದೆ ಅದನ್ನೇ ತೋರಿಸ್ತಾರೆ, ಯಾವೆಲ್ಲ ಸರಿ ಇಲ್ಲ, ಬೋರ್ ಹೊಡಿತೆ ಅದೆಲ್ಲ ತೋರಿಸ್ತಾರ. ಸೈತಾನ್ಗಳು ಹಿಂಗೇನೆ, ಸೈತಾನ ಜಾಹೀರಾತುಗಳು ಹಿಂಗೆ ಇರುತ್ತೆ. ಬಹಳ ನರಕನು ಬಹಳ ಸೂಪರ್ ಆಗಿದೆ ಅಂತ ತೋರಿಸ್ತಾರೆ ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ಪ್ರಕಾರ. ಬಹಳ ಜನ ಅದನ್ನ ನೋಡಿ ಆಕರ್ಷಣೆ ಹೊಂದಿ, ಸ್ವರ್ಗದಲ್ಲಿ ಬಹಳ ಬೋರ್ ಹೊಡಿತೆ, ಅಲ್ಲಿ ನೋಡಿ ಎಷ್ಟೊಂದು ಆಕರ್ಷಣೆ ಆಗಿದೆ. ಅಲ್ಲಿ ಹೋಗಿ ಸ್ವಲ್ಪ ದಿವಸ ಇರುವಾಗ ಗೊತ್ತಾಗುತ್ತೆ ಏನೋ. ಬಟ್ ಈ ಸೈತಾನ್ ಏನ್ ಮಾಡ್ತಾನೆ? ಸುಳ್ಳು ಹೇಳಕ್ಕೆ, ಮೋಸ ಮಾಡಕ್ಕೆ ಬರ್ತಾನೆ. ಯೇಸು ಕ್ರಿಸ್ತು ಹೇಳ್ತಾರೆ, ಸೊ ಈ ತರ ನಾನಲ್ಲ. ಸೊ ಸೈತಾನು ಬಹಳ ವಿಷಯಗಳು ಅವನು ವಾಗ್ದಾನಗಳನ್ನು ಪ್ರಾಮಿಸ್ ಮಾಡ್ತಾನೆ. ಓಕೆ, ಬೇರೆ ಬೇರೆ ಬಾಗಿಲುಗಳು ತೆಗೆದು ತೋರಿಸ್ತಾನೆ. ನೋಡು ಈ ಬಾಗಿಲು ಹೆಂಗಿದೆ, ನೋಡಿ ಈ ತರ ಬಾಗಿಲು ಹೆಂಗಿದೆ ತೋರಿಸ್ತಾನೆ. ಆಪ್ಷನ್ಸ್, ಬೇರೆ ಬೇರೆ ಅವಕಾಶಗಳು ತೋರಿಸ್ತಾನೆ. ನೋಡಕ್ಕೆ ಬಹಳ ಚಂದ ಕಾಣುತ್ತೆ ಆ ಟೈಮಲ್ಲಿ. ಬಟ್ ಆದ್ರೆ ಸೈತಾನ್ ಯಾವಾಗಲೇ ಗುರಿ ಇದೆ, ನೀನು ಹೆಂಗಾದ್ರೆ ಮಾಡಿ ಹಾಳು ಮಾಡಬೇಕು, ಅದಕ್ಕೋಸ್ಕರ ಹೆಂಗಾದ್ರೆ ಮಾಡಿ ಆಕರ್ಷಣೆ ಮಾಡಿ ಅವನ ಪಕ್ಕದಲ್ಲಿ ಕರ್ಕೊಬೇಕು ಅಂತ. ನೀವೆಲ್ಲ ಜಾರ ಬಂಡಿ ನೋಡಿದ್ರಲ್ಲ, ಯಾರಾದ್ರೂ ಆಟ ಆಡಿದ್ರ ಜಾರ ಬಂಡಿಲಿ? ಒಂದ್ಸರಿ ಮೇಲೆ ಹತ್ತಿ ಕುತ್ಬಿಟ್ಟು ನೀವು ಹಿಂಗ್ ಅಂದ್ಬಿಟ್ರೆ, ನೀವು ತಿರುಗಿ ಡಿಸೈಡ್ ಮಾಡಿದ್ರೆ ಮೇಲೆ ಹೋಗಕ್ಕಾಗಲ್ಲ. ಹಿಂಗ್ ಅಂದ್ಬಿಟ್ರೆ ನೀವು ಕೆಳಗಡೆ ಬೀಳಲೇಬೇಕು. ಅಂದ್ರೆ ಈಗ ಸೈತಾನ್ ಏನ್ ಮಾಡ್ತಾನೆ, ಮೇಲೆ ಕುಟ್ಟಿಸ್ಬಿಟ್ಟು ನೀವು ಹಿಂಗ್ ಅನ್ನೋ ತರ ಮಾಡ್ತಾನೆ. ಅವ್ನು ತಳ್ಳಲ್ಲ, ಬಟ್ ಹಿಂಗ್ ಅನ್ನೋ ತರ ಮಾಡ್ತಾನೆ. ನೀವು ಹಿಂಗ್ ಅಂದ್ಬಿಟ್ರೆ ಆಮೇಲೆ ಅಯ್ಯೋ ಬೀಳೋಗ, ಅಯ್ಯೋ ಬೀಳ್ತಾ ಇಲ್ಲ ಅಂತ ಪಡ್ಕೊಂಡ್ರು ಯಾರೇನ್ ಮಾಡಕ್ಕಾಗಲ್ಲ. ನೀವು ಬಿದ್ಬಿಟ್ಟು ತಿರುಗಿ ಮೇಲೆ ಬರ. ಅವಾಗಲೇ ಗೊತ್ತಾಗೋದು, ನಾನು ಕೆಳಗಡೆ ಬಿದ್ದಿದ್ದೀನಿ, ನಾವು ಅಯ್ಯೋ ಮೋಸ ಹೋಗ್ಬಿಟ್ನಲ್ಲ. ಎಷ್ಟು ಚೆನ್ನಾಗಿ ಮಾತಾಡಿದ್ರಿ ಬ್ರದರು ಸಿಸ್ಟರು, ಆದ್ರೆ ಜೊತೆಯಲ್ಲಿದ್ದೆ ಹಳ್ಳ ತೋಡ್ಬಿಟ್ರಲ್ಲ ಅಂತ ಅನ್ಸುತ್ತಲ್ಲ. ಸೈತಾನ್ ಈ ತರ ಕಳ್ಳ ಕದ್ಕೊಳ್ಳಕ್ಕೆ ಬರ್ತಾನೆ. ಓಕೆ, ಒಂದು ಮುಖ್ಯ ಗುರಿ ನೀವು ಹಾಳಾಗ್ಬೇಕು. ಓಕೆ, ಅವಾಗ ನಾವು ನಿರಾಶೆ ಹೋಗ್ತೀವಿ, ಬಹಳ ನಿರಾಶೆ ಹೋಗ್ತೀವಿ. ಯಾಕೆ ನನ್ನ ಜೀವನ ಈ ತರ ಆಯ್ತು? ಸೊ ಯೋಚನೆ ಮಾಡಿ ನೋಡ್ರಿ, ಕೆಲವು ಸಮಯದಲ್ಲಿ ಬಾಗಿಲುಗಳು ತೆಗೆದ್ರೆ ಓಕೆ ಕೆಟ್ಟ ಚಿತ್ರಗಳು ನೋಡಿ, ಓಕೆ ನೋಡಿ ಒಳ್ಳೆ ಬ್ರ್ಯಾಂಡ್ ಬಂದಿದೆ, ವಿಸ್ಕಿ, ಬ್ರಾಂದಿ, ಸರಾಯಿ, ಓಕೆ ನೋಡಿ
ಓಕೆ, ಈ ಹೆಂಗ್ಸು, ಈ ಹುಡುಗಿ ನೋಡು ನೋಡು ಬೇರೆ ಬೇರೆ ಭಾಗಗಳು ತೆರೀತಾರೆ. ಓಕೆ ಓಕೆ ವಾಟ್ಸಪ್ ನೋಡು, ಓಕೆ ಯೂಟ್ಯೂಬ್ ನೋಡು, ಬೇರೆ ಬೇರೆ ಭಾಗಗಳು ತೆರೀತಾರೆ. ಅವಾಗ ನಾವೇನ್ ಮಾಡ್ತೀವಿ? ಬಾಗಿಲು ನೋಡಿದ ತಕ್ಷಣ ತೆಗಿ, ಆಮೇಲೆ ಮೇಲೆ ಕುತ್ಕೊಂಡು ಹಿಂಗಂತೀರಾ? ತೆಗಿ ಆಮೇಲೆ ಮೇಲೆ ಕುತ್ಕೊಂಡು ಹಿಂಗ್ ಮಾಡಿದ ತಕ್ಷಣ ನೀವು ಕೆಳಗಡೆನೆ ಅಲ್ಲಿ ಇದೆಲ್ಲ ನಾವೇ ಮಾಡೋದು. ಬೈಬಲಲ್ಲಿ ಯಾಕೋಬ್ 1ನೇ ಅಧ್ಯಾಯ 13ನೇ ವಚನದಲ್ಲಿ ಹೇಳಿದ್ರೆ, ಸೈತಾನ್ ನಿಮ್ಮನ್ನು ಪಾಪದಲ್ಲಿ ಬೀಳ್ಸಲ್ಲ, ನಿಮ್ಮ ಸ್ವಂತ ದುರಾಸೆಗಳೇ ನಿಮ್ಮನ್ನ ಪಾಪದಲ್ಲಿ ಬೀಳ್ಸೋದು. ಸೈತಾನ್ ಮೇಲೆ ನೆಪ ಹೇಳ್ಬಾರ್ದು. ಕೆಲವು ಸಮಯ ನಾವು ಡೈಲ ಮಾಡಿದ್ವಿ, ಇಲ್ಲ ಸೈತಾನ್ ಮಾಡ್ಬಿಟ್ಟ, ಇಲ್ಲ ನೀನೇ ಮಾಡಿದ್ದು. ನಿನ್ನ ಸ್ವಂತ ಆಸೆಗಳು ಅಲ್ಲಿ ಕರ್ಕೊಂಡೋಯ್ತು, ಎಲ್ಲಿ ಮೇಲೆ, ಆಮೇಲೆ ನೂಕಕ್ಕೆ ಹಿಂಗ್ ಮಾಡಕ್ಕೆ. ಬಿದ್ದವನ್ ಯಾರು? ಅದಕ್ಕೆ ಬೀಳಕ್ ಕಾರಣ ಯಾರು? ಶೋಧನೆ ಮಾಡಿದೆ ಸೈತಾನ್. ಬಟ್ ಅಲ್ಲಿ ಮೇಲೆ ಹೋಗಿ ಕುತ್ಕೊಳ್ಳೋದು, ಅಲ್ಲಿ ಹಿಂಗಂತ ಅನ್ನೋದು, ಅದರಲ್ಲಿ ನೀವೇ. ಓಕೆ, ಯಾರೋ ಒಬ್ರು ಹೇಳಿದ್ರಂತೆ, ಮೇಲೆ ಹಾರಾಡುವಂತ ಪಕ್ಷಿ ನಾವು ತಡೆಯಕ್ಕಾಗಲ್ಲ. ಗುಬ್ಬಚ್ಚಿಗಳು, ಕಾಗೆಗಳು ಹಾರಾಡುತ್ತೆ ಅಲ್ವಾ, ತಡೆಯಕ್ಕಾಗತ್ತಾ? ಬಟ್ ಯಾವ್ದಾದ್ರು ಗುಬ್ಬಚ್ಚಿಗಳು ನಮ್ಮ ತಲೆಯಲ್ಲಿ ಬಂದು ಗೂಡು ಕಟ್ಟಿ ಮೊಟ್ಟೆ ಇಡೋದನ್ನ ನಾವು ತಡಿಬೋದಾ ಅಲ್ವಾ? ಅಂದ್ರೆ ಒಂದು ಪಾಪ ಮಾಡಕ್ಕೆ ಇಷ್ಟು ಟೈಮ್ ತಗೊಳುತ್ತೆ. ಅದಕ್ಕೆ ಪಾಪ ಹೇಳುತ್ತೆ, ಬೈಬಲ್ ಹೇಳುತ್ತೆ, ಪಾಪವು ಆಸೆಯಿಂದ ಬಸ್ಸರಾಗುತ್ತೆ, ಅದು ಆಮೇಲೆ ಬಸ್ಸರಾಗಿ ಆಮೇಲೆ ಮಕ್ಕಳು ಹೆರುತ್ತೆ. ಅಂದ್ರೆ 9 ತಿಂಗಳು ಬೇಕಲ್ಲ ಮಗುವನ್ನ ಹಿಡಿಯೋಕ್ಕೆ. ಸೊ ಆ ಥರ ಒಂದು ಪಾಪ ಮಾಡೋಕ್ಕೆ ಟೈಮ್ ತಗೊಳುತ್ತೆ. ಶೋಧನೆ, ನಿಮ್ಮ ಸ್ವಂತ ಆಸೆಗಳು, ಅದೆಲ್ಲ ಬಸ್ಸರಾಗಿ ಆಮೇಲೆ ನೀವು ಪಾಪ ಮಾಡ್ತೀವಿ. ಅಂದ್ರೆ ನಿಮ್ಮ ತಲೆ ಮೇಲೆ ಹೋಗೋ ಪಕ್ಷಿಗಳನ್ನ ನೀವು ತಡೆಯಕ್ಕಾಗಲ್ಲ. ಆದ್ರೆ ಪಕ್ಷಿ ನಿಮ್ಮ ತಲೆ ಮೇಲೆ ಕುತ್ಕೊಂಡು ಗೂಡು ಕಟ್ಟಿ ಮೊಟ್ಟೆ ಬಿಡೋರನ್ನ ಖಂಡಿತ ಅಡಿಬೋದೇ ಅಲ್ವಾ? ಗೂಡು ಕಟ್ಟಿ ಮೊಟ್ಟೆ ಬಿಡೋರು ಏನ್ ಮಾಡ್ತಾ ಇದ್ರಿ? ಸೀರಿಯಲ್ ನೋಡ್ತಾ ಇದ್ರು ಏನೋ. ಇಟ್ಸ್ ಇಂಪಾರ್ಟೆಂಟ್ ರೈಟ್? ಬಹಳ ಸಮಯದಲ್ಲಿ ನಾವು ಮೋಸ ಹೋಗ್ತೀವಿ, ಡಿಸಪಾಯಿಂಟ್ ಆಗ್ತೀವಿ. ಬಹಳ ಬಾಗಿಲುಗಳು ನಾವು ತೆರೆಯುವಾಗ ಶೋಧನೆ ಹೋಗ್ತೀವಿ. ಆದರೆ ನೀವು ನಿಮಗೆ ಗೊತ್ತಾಗಬೇಕು ಅಂತ ಅನಿಸುವಾಗ ಈಗಾಗಲೇ ಕೆಳಗಡೆ ಬಿದ್ದಿರ್ತೀವಿ, ಏನು ಮಾಡಬೇಕು. ಓಕೆ, ಸೊ ಹೋಗಿನ ಮುಂಚೆನೆ ನೀವು ಎಚ್ಚರವಾಗಿರ್ಬೇಕು. ಸೊ ಯೇಸು ಕ್ರಿಸ್ತನಲ್ಲಿ ನಾನೇ ಒಳ್ಳೆ ಕುರುಬ. ಓಕೆ, ಐ ಆಮ್ ನಾಟ್ ಹೈಯರ್ಡ್ ಹ್ಯಾಂಡ್. ಹೈಯರ್ಡ್ ಹ್ಯಾಂಡ್ ಏನಂತ? ಕೆಲಸದ ಆಳು. ಓಕೆ, ಸೊ ಉದಾಹರಣೆಗೆ ನೋಡಿ, ಪ್ರಕಾಶ್ ಹತ್ರ ಒಂದು ಸ್ವಂತ ತೋಟ ಇದೆ, ಅವ್ರದೇ ಸ್ವಂತ ತೋಟ. ಓಕೆ, ಅವರೇ ಕೆಲಸ ಮಾಡಿದ್ರೆ ಬಹಳ ಬಹಳ ಸಂತೋಷದಿಂದ, ಬಹಳ ಪ್ರೀತಿಯಿಂದ, ಬಹಳ ಜವಾಬ್ದಾರಿಯಿಂದ ಮಾಡ್ತಾರೆ. ಬೇರೆ ಯಾರಿಗಾದ್ರೂ ಕೆಲಸ ಒಪ್ಪಿಸಿದ್ರೆ ಏನ್ ಮಾಡ್ತಾರೆ? ಅದು ಅವ್ರದ್ದೆಲ್ಲ ಅಲ್ವಾ? ಓಕೆ, ಬಹಳ ಜನ ಇವಾಗ ಹಬ್ಬ ಎಲ್ಲ ಮಾಡಿದ್ರಲ್ವಾ, ಫುಲ್ ಸೀರಿಯಸ್ ಸೆಟ್ ಎಲ್ಲ ಹಾಕಿ ಡ್ಯಾನ್ಸ್ ಎಲ್ಲ ಆಡ್ಕೊಂಡು, ಓಕೆ, ಎಲ್ಲರಿಗೂ ಊಟ ಎಲ್ಲ ಕೊಟ್ಕೊಂಡು ಮಾಡಿದ್ರು. ಯಾಕೆ? ಯಾರ್ದೋ ದುಡ್ಡು ಎಲ್ಲ ಮಂದಿ ಜಾತ್ರೆ ಅಲ್ವಾ? ಅವರೇ ದುಡ್ಡು ಹಾಕಿ ಊರಿಗೆಲ್ಲ ಬಿರಿಯಾನಿ ಕೊಡ್ತಾರಾ? ಯಾಕೆ? ಅವ್ರದ್ದೆಲ್ಲ ದುಡ್ಡು. ಅವ್ರದ್ದು ದುಡ್ಡು ಅಂದ್ರೆ ಯೋಚನೆ ಮಾಡ್ತಾರೆ, ಒಂದೊಂದು ಪೈಸೆ ಖರ್ಚು ಮಾಡಕ್ಕೂ ಯೋಚನೆ ಮಾಡ್ತಾರೆ ಅಲ್ವಾ? ಸೊ ಯೇಸು ಕ್ರಿಸ್ತ ಹೇಳ್ತಾರೆ, ನಾನು ಕೂಲಿ ಆಳಲ್ಲ, ನಾನು ಯಾರು? ನಾನು ಒಳ್ಳೆ ಕುರುಬ. ಐ ಆಮ್ ಎ ಗುಡ್ ಶೆಪರ್ಡ್. ನಾನು ನಿಮಗೋಸ್ಕರ ಜೀವ ಕೊಟ್ಟಿದ್ದೇನೆ. ಬಟ್ ಕೂಲಿ ಆಳ ಅದನ್ನ ಮಾಡಲ್ಲ. ಕೂಲಿ ಆಳ ಏನ್ ಮಾಡ್ತಾನೆ? ಯಾವ್ದಾದ್ರು ತೋಳ ಬರುವಾಗ ಓಡ್ತಾನೆ. ಯಾಕಂದ್ರೆ ಅವನಿಗೆ ಏನಾದ್ರೂ ಆಗ್ಬಿಡುತ್ತೆ, ನಾನು ಸೇವ್ ಆಗಿರ್ಬೇಕು. ಕುರಿ ಹಂಗಾದ್ರೂ ಅದು ನನಗೆ ನಂದಲ್ಲ ಕುರಿ. ಓಕೆ, ಸೊ ಖಂಡಿತವಾಗ್ಲೂ ಕುರಿಗಳ ರಕ್ಷಣೆ ಬಗ್ಗೆ ಯೋಚನೆ ಮಾಡಲ್ಲ. ಸೊ ನಾವು ಪ್ರಧಾನ ಕುರುಬನ್ನ ನಾವು ಹಿಂಬಾಲಿಸ್ತಾ ಇದೀವಿ ಅಂದ್ರೆ, ನಾವು ಒಳ್ಳೆ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಕೆಲವೊಮ್ಮೆ ನಾವು ತ್ಯಾಗ ಮಾಡಿ ಜೀವನ ಕೊಡಕ್ಕೆ ತಯಾರಾಗಿರ್ಬೇಕು. ಟೈಮ್ ಬರುವಾಗ ಯಾವಾಗಲೂ ರೆಡಿ ಆಗಿರೋದಲ್ಲ, ಜೀವ ಕೊಡಲ್ಲ ಅದಲ್ಲ, ಟೈಮ್ ಬರುವಾಗ ಕೊಡ್ಬೇಕು. ಸುಮ್ಮನೆ ಮಾತಾಡೋರು ಯಾವತ್ತೂ ಕೊಡಕ್ಕೆ. ನಿಜವಾಗ್ಲೂ ಕುರಿಗಳಿಗೆ ನಾವು ಆ ಒಂದು ಸಮಯ ಬರುವಾಗ ಜೀವ ಕೊಡೋಕ್ಕೆ ತಯಾರಾಗಿಲ್ಲ. ಸೊ
ಕುರಿಗಳಿಗಾಗಲೇ ಮಂದೆಗಳಿದ್ದಾವೆ. ಓಕೆ, ಸೊ ಆಮೇಲೆ ಹೊಸ ಕುರಿಗಳು ಬರಬೇಕು. ನಾವು ಇಲ್ಲಿ ಓಕೆ, ನಾವೆಲ್ಲರೂ ಕುರಿಗಳು ಇಲ್ಲಿ ನಾವು ಬೇಷಾಗಿದ್ದೀವಲ್ಲ, ಆರಾಮಾಗಿದ್ದೀವಿ. ಅವಾಗ ಹೊಸ ಕುರಿಗಳು ಬರೋಕ್ಕೆ ನಾವು ಯೋಚನೆ ಮಾಡ್ತೀವಿ, ಹೊಸ ಕುರಿಗಳು ಹೆಂಗೆ. ಓಕೆ, ಅದಕ್ಕೋಸ್ಕರ ನಾನೇನು ಪ್ರಯತ್ನ ಮಾಡ್ತೀನಿ, ಸೊ ಇಲ್ಲಿರೋ ಕುರಿಗಳನ್ನ ಹೇಗೆ ಸುರಕ್ಷಿತವಾಗಿ ನೋಡ್ಕೋಬೇಕು ಮತ್ತು ಹೊಸ ಕುರಿಗಳನ್ನ ಹೇಗೆ ಕರ್ಕೊಂಡ್ಬರ್ಬೇಕು ನಾವು ಯೋಚನೆ ಮಾಡಬೇಕು. ಓಕೆ, ಸೊ ಇಲ್ಲಿ ಯೋಹಾನ 10ನೇ ಅಧ್ಯಾಯ 27ನೇ ವಚನದಲ್ಲಿ ಯೇಸು ಕ್ರಿಸ್ತ ಹೇಳ್ತಾರೆ, ಕುರಿಗಳು ಒಳ್ಳೆ ಕುರುಬನ ಧ್ವನಿಯನ್ನ ಕೇಳಿಸ್ಕೊಳ್ಳುತ್ತೆ ಮತ್ತು ಕಂಡುಹಿಡಿಯುತ್ತೆ. ಓಕೆ, ಕುರಿಗಳಿಗೆ ಕುರುಬನ ವಾಯ್ಸ್ ಧ್ವನಿ ಗೊತ್ತಿದೆ. ಸೊ ನಿಮಗೆ ನನಗೆ ಯೇಸು ಕ್ರಿಸ್ತರ ವಾಯ್ಸ್ ಧ್ವನಿ ಗೊತ್ತಿದೆ. ಎಷ್ಟು ಗೊತ್ತಿದೆ, ಎಷ್ಟು ಫೆಮಿಲಿಯರ್ ಆಗಿದೆ, ನೀವು ಗುರುತಿಸ್ಕೊಂತೀರಿ. ಕೆಲವು ಸಮಯದಲ್ಲಿ ಸೈತಾನ ಮಾತಾಡ್ತೀನಿ, ಯೇಸು ಕ್ರಿಸ್ತರ ಇದು ಮಾಡು. ಯಾರ ಧ್ವನಿ ನಿಮಗೆ ಪರಿಚಯ ಇದೆ? ಸೊ ಯಾವಾಗಲೂ ನೀವು ಬೈಬಲ್ ಓದ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾರ ಧ್ವನಿಯಿಂದ ನಿಮ್ಗೆ ಕರೆಕ್ಟಾಗಿ ಕಂಡುಹಿಡಿತೀವಿ. ಬೈಬಲೇ ಓದಲ್ಲ, ಯಾವಾಗಲೂ ಸೀರಿಯಲ್ ನೋಡ್ತಾ ಇದ್ದೀವಿ. ಯಾವಾಗಾದ್ರೂ ಒಂದ್ಸರಿ ಬೈಬಲ್ ಓದ್ತೀರಿ ಅಂದ್ರೆ ಯಾರ ಧ್ವನಿ ಭಾಳ ಕೇಳ್ತಾ ಇದ್ದೀರಿ, ಅವಾಗ ನಿಮಗೆ ಯೇಸು ಕ್ರಿಸ್ತರ ಧ್ವನಿ ಗುರ್ತಿಡಿಯಕ್ಕೆ ಕಷ್ಟ ಆಗುತ್ತೆ. ಓಕೆ, ಯೇಸು ಕ್ರಿಸ್ತರ ಓಕೆ ನಿಮಗೆ ಪರಿಚಯ ಇದ್ದಾರ, ಅವ್ರ ಧ್ವನಿ ನಿಮಗೆ ಗೊತ್ತಿದೆಯಾ? ಓಕೆ, ನಾವು ಎಷ್ಟೊಂದು ಕೇಳಿಸ್ಕೊಂತೀವೋ ಅಷ್ಟು ನಮಗೆ ಗೊತ್ತಿಲ್ಲ. ಓಕೆ, ಸೊ ನಾವು ಬಹಳ ಜನ ಮಾತಾಡ್ತಾ ಇರ್ತಾರೆ, ಬಹಳ ಧ್ವನಿಗಳು ನಮ್ಮ ಕಿವಿಗಳಲ್ಲಿ ಕೇಳಿಸ್ತಾನೆ ಇದೆ. ಬಟ್ ನಮಗೆ ಗೊತ್ತಿದೆಯಾ ಯಾರು ಒಳ್ಳೆಯ ಕುರುಬ ಅಂತ? ಸೊ 3 ವಿಷಯಗಳು ನಾವು ಇವತ್ತು ಕಲ್ತೀವಿ. ಮೊದಲನೇದು, ಯೇಸು ಕ್ರಿಸ್ತು ನಿಜವಾದ ಬಾಗಿಲು. ಅವ್ರನ್ನ ನಾವು ಹಿಂಬಾಲಿಸ್ತಾ ಇದ್ದೀವಿ, ಅವರಿಗೆ ಮೊದಲ ಸ್ಥಾನ ಕೊಡ್ತಾ ಇದ್ದೀವಿ. ಸೊ ಯೇಸು ಕ್ರಿಸ್ತರು ಒಳ್ಳೆ ಕುರುಬರು. ಓಕೆ, ನಾವು ಅವರ ಹಾಗೆ ಒಳ್ಳೆ ಕುರುಬನಾಗಿದ್ದೀವಿ. 3ನೇದು, ಯೇಸು ಕ್ರಿಸ್ತರು ಅವರ ಧ್ವನಿ ನಮಗೆ ಕೇಳಿಸ್ತಾ ಇದೆ, ಅಥವಾ ನಾವು ಕನ್ಫ್ಯೂಸ್ ಆಗಿದ್ದೀವಿ, ಯಾರ ಧ್ವನಿ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಸೊ ಈ ವಿಷಯಗಳು ನಾವು ಯೋಚನೆ ಮಾಡಬೇಕು, ನಾವು ಕಂಡುಹಿಡಿಬೇಕು. ಓಕೆ, ಖಂಡಿತವಾಗ್ಲೂ ದೇವರು ನಮಗೆ ಸಮೃದ್ಧಿಯಾದ ಜೀವನ ಕೊಡೋಕ್ಕೆ ಕರೆದಿದ್ದಾರೆ, ಕೊಟ್ಟೇ ಕೊಡ್ತಾರೆ. ನೀವು ಕೊನೆವರೆಗೂ ನಿಂತ್ಕೋಬೇಕು. ಧನ್ಯವಾದ. ಈ ಸಮಯದಲ್ಲಿ ನಾವು ಒಂದು ವಾಕ್ಯವನ್ನು ನೋಡೋಣ. ಗಲಾತ್ಯದವರಿಗೆ 6ನೇ ಅಧ್ಯಾಯ 1ನೇ ವಚನ. ಸಹೋದರರೇ, ನಿಮ್ಮಲ್ಲಿ ಯಾವನಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂಥವುದನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿರಿ. ನೀನಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೇ ಒಂದು ದೋಷದಲ್ಲಿ ಸಿಕ್ಕಿದರೆ, ಏಮೇನ್, ನಾವು ಅನ್ಕೊಂತಿರ್ತೀವಿ ಅವ ಸಿಗಲಿ ನನ್ನ ಕೈಯಾಗ, ಈ ಥರ ಭಾಳ ಸರ ಅನ್ಕೊಂತೀವಿ. ಯಾವ್ದಾರ ಒಂದು ಸಿಗಲಿ, ಅವ್ರು ಎಲ್ಲಿ ಸಿಕ್ಬಿಡ್ತೀವಿ? ಕಣ್ಣಾಗ ನೋಡಿದ್ರಿಂದ. ಏಮೇನ್. ಆದರೆ ಇಲ್ಲಿ ನಾವು ನೋಡ್ತೀವಿ, ಯೇಸು ಕ್ರಿಸ್ತರು ಕೂಡ ಅವ್ರನ್ನ ಏನಾದರೂ ಒಂದು ದೋಷ ಸಿಕ್ಕಿಸ್ಬೇಕಾಗಿತ್ತು. ಯಾರು? ಆವಾಗಿಲ್ಲ ಫರಿಸಾಯರು, ಯಾಜಕರು, ಮಹಾಯಾಜಕರು ಯೇಸು ಕ್ರಿಸ್ತನಲ್ಲಿ ಮಿಸ್ಟೇಕ್ ಹುಡುಕ್ತಾ ಇದ್ರು, ತಪ್ಪುಗಳನ್ನು ಹುಡುಕ್ತಾ ಇದ್ರು. ಇವ್ರನ್ನ ಯಾವ ವಿಷಯದಲ್ಲಿ ಹಿಡ್ಕೋಬೇಕು, ಏನು ದೇವದೂಷಣೆ ಮಾತಾಡ್ತಾರೆ ಇವರು, ಏನಾದರೂ ಒಂದು ಮಾತು ಮಾತಾಡಿದ್ರೆ ಸಾಕು ಇವ್ರನ್ನ ನಾವು ತಪ್ಪಿಗಸ್ತರನ್ನಾಗಿ ಮಾಡ್ತೀವಿ. ಆಮೇಲೆ ಇಲ್ಲಿ ಕೂಡ ವಾಕ್ಯ ಹೇಳ್ತಾ ಇದೆ, ನಿಮ್ಮಲ್ಲಿ ಇಲ್ಲಿ ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೇ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂಥವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿರಿ. ಇಲ್ಲಿ ನಾವು ನೋಡ್ತಾ ಇದ್ವಿ, ಯೇಸು ಕ್ರಿಸ್ತರನ್ನ ಹೇಳ್ತಾ ಇದ್ದಾರ ಪಿಲಾತನ ಮುಂದೆ, ಯಹೂದ್ಯರ ಅರಸನಾಗಿರುವಂಥ ಈತನನ್ನು ನಾನು ಏನು ಮಾಡಲಿ ಅಂತಂದ್ರೆ ಅಂದಾಗ ಅವ್ರು ಹೇಳ್ತಾರೆ, ಎಲ್ಲರೂ ಶಿಲುಬೆಗೆ ಹಾಕಿಸು, ಶಿಲುಬೆಗೆ ಹಾಕಿಸು ಅಂತ ಹೇಳಿದ್ರು. ಆಮೆನ್. ಅಂದರೆ ಅವರು ಆ ಒಂದು ದೇವಾಲಯವನ್ನು
3 ದಿನ ಕೆಳಗೆ ಕಟ್ತೀನಿ ತಮ್ಮ ದೇಹದ ಮರಣದಿಂದ ಎದ್ದು ಬರುವಂಥ ಮಾತು ಮಾತಾಡಿದರು. ಇವರು ಅದನ್ನು ತಪ್ಪಾಗಿ ತಿಳ್ಕೊಂಡ್ರು. ಹೌದು, ಒಂದು ದೋಷವಿತ್ತು, ಒಂದು ಅಪರಾಧವಿತ್ತು. ಅದು ಎಲ್ಲರ ನಮ್ಮ ದೋಷ ಅಪರಾಧಗಳಿಗಾಗಿ ಅವರು ಶಿಲುಬೆ ಮರಣವನ್ನು ಹೊಂದಿದರು. ಇಲ್ಲದ್ರಲ್ಲಿ ಈ ದೋಷ ಅಂದರೆ ಏನು? ಯಾವುದೇ ಒಂದು ದೋಷದಲ್ಲಿ ಸಿಕ್ಕಿದರೆ, ನಾವೆಲ್ಲ ಸಿಕ್ಕಿದ್ದೀವಿ. ಆ ಸಿಕ್ಕಂಥ ಸಂದರ್ಭದಲ್ಲಿ ಆ ಒಂದು ಯೇಸು ಕ್ರಿಸ್ತರು ಯಾವ ಪಾಪ ಮಾಡಲಾರ್ದೆ ನಮ್ಮ ದೋಷಗಳೆಲ್ಲ ತಮ್ಮ ಮೇಲೆ ಹಾಕ್ಕೊಂಡು ಮರಣದ ಕಂಬವನ್ನು ಏರಿದರು. ಆಮೆನ್. ಇವತ್ತಿನ ದಿವಸ ನಾವೆಲ್ಲ ನಿರಪರಾಧಿಗಳಾಗಿದ್ದೀವಿ, ಆದರೆ ಆತನನ್ನು ಅಪರಾಧ ಸ್ಥಾನದಲ್ಲಿ ನಿಲ್ಲಿಸಿದ್ದೀವಿ. ಇವತ್ತು ನಾವೆಲ್ಲ ಬಿಡುಗಡೆ ಆದಂಥ ಜನರು, ಆದರೆ ಆತನು ಜೈಲಿನಲ್ಲಿರುವಂಥ ಯೇಸು ಕ್ರಿಸ್ತರಾದ. ಆಮೆನ್. ಇಲ್ಲಿ ಯಾರ ತಪ್ಪುಗಳನ್ನು ಯಾರ ಮೇಲೆ ತಗೊಳಕ್ಕಾಗೋದಿಲ್ಲ, ಆದರೆ ಇಲ್ಲಿ ದೇವರಾಗಿರುವಂಥ ಯೇಸು ಕ್ರಿಸ್ತರು ತನ್ನ ಮೇಲೆ ತಗೊಂಡ್ರು ನಮ್ಮ ತಪ್ಪುಗಳು, ನಮ್ಮ ಅಪರಾಧಗಳು. ಇವತ್ತಿನ ದಿವಸ ನಾವು ಹೇಗಿದ್ದೀವಿ? ಯಾರಾದರೂ ಸಿಕ್ಕರೆ ನಾವು ಹೇಗಿರ್ತೀವಿ? ಯೇಸು ಅದೇ ಥರ ಪರಿಸರ ಥರ ಅವನ್ನ ಹಿಡ್ಕೊಂತೀವ? ಅವನು ಕ್ಷಮಿಸ್ತೀವ? ಯೇಸುಗೆ ಒಂದೇಳೆ ಯೇಸು ಬಂದರೆ ನಾವು ಯೇಸು ಬಂದರು, ನಾವು ಯೇಸುಗೆ ನಾವು ಅದೇ ಥರ ನನ್ನ ಸಹೋದರ ಸಹೋದರಿಯರಲ್ಲಿ ಯೇಸುನ ಕಾಣ್ತೀವ ಇವತ್ತಿನ ದಿವಸ? ಅಥವಾ ನಾವು ಪರಿಸರ ಥರ ಯಾಜಕರ ಥರ ಇದೀವ? ಯೋಚಿಸ್ಕೊಳ್ಳಿ. ಸಿಗಲಿ ಅವನು, ಮಳೆ ಹೊಡಿತೀನಿ ಅವನು, ಮುಳ್ಳಿನ ಕಿರೀಟ ಹಿಡಿತೀನಿ ಅವನು, ಥೂ ಅಂತ ಹೋಗಿತೀನಿ. ಇವತ್ತಿನ ದಿವಸ ನಮ್ಮ ಹೃದಯ ಹೇಗಿದೆ? ದೋಷದಿಂದ ತುಂಬಿದೆಯಾ ಅಥವಾ ನಿರ್ದೋಷದಿಂದ ಇದೆಯಾ ನಮ್ಮ ಹೃದಯ? ಯೋಚಿಸ್ಕೊಳ್ಳಿ ಸಹೋದರ. ಇವತ್ತು ನಿಜವಾಗಲೂ ನಾವು ಗ್ರೇಟ್ಫುಲ್ ಆಗಿ ಶಿಲುಬೆಗೆ ಮರಣಕ್ಕೆ ಕೃತಜ್ಞತರಾಗಿರ್ಬೇಕಂದ್ರೆ ನಾವು ಪ್ರತಿಯೊಬ್ಬರನ್ನ ಕ್ಷಮಿಸಬೇಕಾಗಿದೆ. ಶಿಲುಬೆಯ ಮರಣ ಸಾರ್ಥಕತೆ ಎಲ್ಲಿದೆ ಅಂದರೆ ನಾವು ಕ್ಷಮಿಸೋದ್ರಲ್ಲಿ. ಯೇಸು ಕ್ರಿಸ್ತರು ನನ್ನ ಪ್ರೀತಿ ಮಾಡಬೇಡ್ರಪ್ಪ, ನನಗೆ ಬಟ್ಟೆ ಕೊಡಿಸ್ಬೇಡ್ರಪ್ಪ, ನಿನ್ನ ಸಹೋದರ ಸಹೋದರಿಯರಿದ್ದಾರಲ್ಲ ಅವ್ರಿಗೆ ಕೊಡ್ರಿ, ನನಗೆ ಮಾಡಬೇಡ್ರಿ. ನೀವು ನಿನ್ನ ಸಹೋದರ ಸಹೋದರಿ ನಾನು ಕ್ಷಮಿಸ್ತಾ ಇದೆಯಾ? ಪ್ರೀತಿ ಮಾಡ್ತಾ ಇದೆಯಾ? ಆಮೆನ್. ತುಂಬ ಮುಖ್ಯ. ಇವತ್ತಿನ ದಿವಸ ನಾವು ಹೇಗಿದ್ದೀವಿ? ಯೇಸು ಕ್ರಿಸ್ತರನ್ನ ಹಿಂಬಾಲಕರಾಗಿ ನಾವು ಹೇಗಿದ್ದೀವಿ? ಆಮೆನ್. ಸಮಯದಲ್ಲಿ ನಾವು ನಿರ್ಧಾರ ಮಾಡೋಣ. ನಾವು ಯಾವುದೇ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂಥವನನ್ನು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡ್ತಾ ಇದ್ದೀವಿ. ನನಗೆ ಈ ವಾಕ್ಯ ಭಾಳ ಕನ್ವಿಕ್ಟ್ ಆಗುತ್ತೆ. ನಾನು ಬಡ ಮಾತಾಡ್ತಾ ಇದ್ದೆ, ಈ ವಾಕ್ಯ ನನ್ನನ್ನು ಲಗಾಮ್ ಹಾಕ್ತು. ನಾವು ಮಾತಾಡಬಾರ್ದು. ನನ್ನ ಹೃದಯದಲ್ಲಿ ನಾನು ಶಾಂತನಾಗಿದ್ದೀನಿ. ಆಮೆನ್. ಇವತ್ತು ನಿಮಗೆ ಲಗಾಮ್ ಹಾಕಬೇಕಾಗಿದೆ ದೇವರ ವಾಕ್ಯ. ಆಮೆನ್. ಅದಕ್ಕಾಗಿ ನಾನು ಹೇಳ್ತೀನಿ, ನಿಮಗೆ ಬಹಳ ಮುಖ್ಯವಾಗಿ ಬೇಡ್ಕೊಳ್ಳೋದೇನೆಂದರೆ, ನಾವು ಯೇಸು ಕ್ರಿಸ್ತರ ಹಿಂಬಾಲಕರಾದ ಮೇಲೆ ನಾವು ಇವತ್ತು ಅವ್ರನ್ನ ಅರ್ಥ ಮಾಡಿಕೊಂಡು, ಅವ್ರ ಶಿಲುಬೆ ಮರಣವನ್ನು ಅರ್ಥ ಮಾಡಿಕೊಂಡು ಇನ್ನೊಬ್ಬರನ್ನ ನಾವು ಪ್ರೀತಿ ಮಾಡೋದು, ಕ್ಷಮಿಸೋದು ತುಂಬ ಮುಖ್ಯ. ಆಮೆನ್. ಯಾಕಂದರೆ ಯೇಸು ಕ್ರಿಸ್ತರು ನಮ್ಮನ್ನು ಎಲ್ಲ ಎಂತಿಂಥ ಪಾಪಗಳು ಕ್ಷಮಿಸಿದ್ದಾರೆ ಅಂದರೆ, ಆಗಲಾರ್ದಂಥ ಪಾಪಗಳನ್ನು, ಅಪರಾಧಗಳನ್ನು, ತಪ್ಪುಗಳನ್ನು, ವ್ಯಭಿಚಾರವನ್ನು, ಕೊಲೆಯನ್ನು, ಆದರವನ್ನು ಎಲ್ಲವೂ ಕ್ಷಮಿಸಿದ್ದಾರೆ. ಇವತ್ತು ನಾವು ತುಂಬ ಭಾಳ ದೊಡ್ಡ ಸಿನ್ನರ್ಗಳಾಗಿದ್ದೀವಿ. ಆಮೆನ್. ಅಂಥ ಸಿನ್ನನ್ನು ಕ್ಷಮಿಸಿದವರು ಯೇಸು ಕ್ರಿಸ್ತರು. ಆಮೆನ್. ಅದಕ್ಕಾಗಿ ಇವತ್ತು ನಿರ್ಧಾರ ಮಾಡೋಣ. ನಾವು ಅವರು ದೇಹವನ್ನು ಸೂಚಿಸುವಂಥ ರೊಟ್ಟಿಗಾಗಿ, ಅವರು ರಕ್ತವನ್ನು ಸೂಚಿಸುವಂಥ ದ್ರಾಕ್ಷರಸಕ್ಕಾಗಿ ನಾವು ಪ್ರಾರ್ಥಿಸೋಣ. ನಾನು ರೊಟ್ಟಿಗಾಗಿ ಪ್ರಾರ್ಥಿಸ್ತೀನಿ, ಇವರು ನಮ್ಮ ಹೆಂಡತಿ ದ್ರಾಕ್ಷರಸಕ್ಕಾಗಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತರಾಗಿರುವ ದೇವರೇ, ನಿಜವಾಗಲೂ ನಾವು ಯಾರನ್ನು ನಮಗೆ ಕೈಯಾಗಿ ಸಿಗಲಿ ನಾವು ಮಾಡ್ತೀವಿ ಅಂತ ಭಾಳ ಸರ ಮನಸ್ಸಿನಲ್ಲಿ ಹಾಗೆ ಇಟ್ಕೊಂಡಿರ್ತೀವಿ. ಭಾಳ ಸರ ದೇವರೇ ಒಳಗಡೆನೇ ಇಟ್ಕೊತೀವಿ ದೇವರೇ. ಆ ಸಂದರ್ಭ ಸಿಕ್ಕಾಗ ಅದನ್ನು ತೀರಿಸ್ಕೊತೀವಿ ದೇವರೇ. ಆ ಥರ ಇರಬಾರ್ದು ದೇವ್ರೆ. ಆ ಥರ ಇರಬೇಕಂತ ನೀನು ಇವತ್ತು ನಮಗೆ ಶಿಲುಬೆ ಮರಣದಲ್ಲಿ ತೋರಿಸಿಲ್ಲ. ಜನರ ಥರ ಇರಬೇಡ್ರಿ, ನೀವು ನಂತರ ಇರ್ರಿ, ನಂತರ ಜೀವನ ಮಾಡಿ ಅಂತೇಳಿ ಮಾದರಿಯನ್ನು ತೋರಿಸಿ ಹೋದ್ರಿ. ಶಿಲುಬೆ ಮರಣದಲ್ಲಿ ನಿಮಗೆ ಎತ್ತು ಅಂತ ಹೋಗಿದ್ರು, ಮಳೆ ಹೊಡೆದು ತುಂಬ ಸಮಯದಲ್ಲಿ ದೇವರೇ ನಾವು
ನಿಮಗೆ ನೋವು ಕೊಟ್ಟಿದ್ದೀವಿ, ಕ್ಷಮಿಸಿ. ನಾವು ಮಾಡಿದ ದೋಷಗಳನ್ನು ನಿನ್ನ ಮೇಲೆ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದ್ರಿ. ನಿಮ್ಮ ಬಾಸುಂಡಿಗಳಿಂದ ನಮಗೆ ಗುಣವಾಯಿತು. ಭಾಳ ಸ್ತೋತ್ರ. ನಿಮ್ಮ ದೇಹವನ್ನು ಸೂಚಿಸುವಂಥ ಈ ರೊಟ್ಟಿಗಾಗಿ ಭಾಳ ಸ್ತೋತ್ರ ಹೇಳ್ತಾ ಈ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಬೇಡಿದ್ದೀನಿ ತಂದೆ, ಆಮೇಲೆ. ಪ್ರೀತಿ ಸ್ವರೂಪನಾದ ನನ್ನ ತಂದೆ ದೇವರೇ, ಈ ಸಮಯ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಹೇಳ್ತೀನಿ ತಂದೆ. ದೇವರೇ, ನಮಗೋಸ್ಕರ ತಂದೆ ನಿಮ್ಮೊಬ್ಬನ ಮಗನಾದ ಯೇಸು ಕ್ರಿಸ್ತರನ್ನ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಹೇಳ್ತೀನಿ ತಂದೆ. ಯೇಸು ಕ್ರಿಸ್ತರ ಒಂದು ರಕ್ತದ ಮೂಲಕ ದೇವರೇ ನಮ್ಮ ದೋಷ ಅಪರಾಧಗಳನ್ನು ಹರಿದು ತಂದೆ ಯೇಸು ಕ್ರಿಸ್ತರ ಶುದ್ಧವಾದ ರಕ್ತದಿಂದ ದೇವರೇ ನಮ್ಮನ್ನು ತೊಳೆದು ಶುದ್ಧಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಹೇಳ್ತೀನಿ ತಂದೆ. ಯೇಸು ಕ್ರಿಸ್ತರ ರಕ್ತವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಹೇಳಿ, ಈ ಒಂದು ಅದ್ಭುತವಾದ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಹೇಳಿ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡುತ್ತೇನೆ. ಅನುಗೊಳಿಸಿ ಭೋಜನ ಕರೆದೆ ನೀ ಮನುಜನ, ನೀಡಲವಗೆ ಅನುದಿನ ನಿತ್ಯ ಜೀವನ. ಅನುಗೊಳಿಸಿ ಭೋಜನ ಕರೆದೆ ನೀ ಮನುಜನ, ನೀಡಲವಗೆ ಅನುದಿನ ನಿತ್ಯ ಜೀವನ. ಅನುಗೊಳಿಸಿ ಭೋಜನ ಕರೆದೆ ನೀ ಮನುಜನ. ಪಾಪಿ ಮನುಜ ತನುವನು ಕತ್ತಲು ತುಂಬಿಹ ಮನವನು, ಪಾಪಿ ಮನುಜ ತನುವನು ಕತ್ತಲು ತುಂಬಿಹ ಮನವನು, ಸೆಳೆದೆ ಆಶ ಪಾಶದಿಂ ಕಳೆದೆ ಪಾಪ ದೋಷವಂ, ಪಾಪ ದೋಷವಂ. ಅನುಗೊಳಿಸಿ ಭೋಜನ ಕರೆದೆ ನೀ ಮನುಜನ. ಶಾಂತಿರಹಿತ ಜಗವನು ಸ್ವಾರ್ಥ ಭರಿತ ನರನನು, ಶಾಂತಿರಹಿತ ಜಗವನು ಸ್ವಾರ್ಥ ಭರಿತ ನರನನು, ಗೆದ್ದೆ ನೀನು ಪಾವನ, ನೀನೆ ಸ್ವರ್ಗ ಜೀವನ, ಸ್ವರ್ಗ ಜೀವನ. ಅನುಗೊಳಿಸಿ ಭೋಜನ ಕರೆದೆ ನೀ ಮನುಜನ. ಸತ್ಯ ಸುಗುಣ ಸಂಪನ್ನನೆ, ನಿತ್ಯ ನಿರ್ಮಲ ಧೀಮಂತನೆ, ಸತ್ಯ ಸುಗುಣ ಸಂಪನ್ನನೆ, ನಿತ್ಯ ನಿರ್ಮಲ ಧೀಮಂತನೆ, ಭುಜಿಸಿ ದಿವ್ಯ ಭೋಜನ, ನೆನೆವೆ ನಿನ್ನ ಅನುದಿನ, ನಿನ್ನ ಅನುದಿನ. ಅನುಗೊಳಿಸಿ ಭೋಜನ ಕರೆದೆ ನೀ ಮನುಜನ, ನೀಡಲವಗೆ ಅನುದಿನ ನಿತ್ಯ ಜೀವನ. ಅನುಗೊಳಿಸಿ ಭೋಜನ ಕರೆದೆ ನೀ ಮನುಜನ. ಪ್ರೀತಿಯ ಸಹೋದರ ಸಹೋದರರೇ, ಖಂಡಿತ ನಂತೀನಿ ಈ ಸಂದೇಶ ತುಂಬ ನೀವು ಅರ್ಥ ಮಾಡ್ಕೊಂಡಿದ್ದೀರಂತ. ದೇವರಿಗೆ ಮಹಿಮೆ ಆಗಲಿ. ದೇವ ಬ್ರದರ್ನ ಅತ್ಯುತ್ತಮವಾಗಿ
ಉಪಯೋಗಿಸ್ಕೊಂಡಿದ್ದಾರೆ. ಇನ್ನು ಖಂಡಿತ ಇದೇ ರೀತಿಯಲ್ಲಿ ಬರೋ ಭಾನುವಾರ ಕೂಡ ನಮಗೆ ಆನ್ಲೈನ್ದಲ್ಲಿ ಮೀಟಿಂಗ್ ಇರುತ್ತೆ. ದಯವಿಟ್ಟು ತಪ್ಪದೆ ನೋಡಿ ನಿಮ್ಮ ಆತ್ಮೀಯ ಜೀವನವನ್ನು ಇನ್ನೂ ಉತ್ತಮವಾಗಿ ಬೆಳೆಸ್ಕೋಬೇಕಂತ ನಿಮ್ಮಲ್ಲಿ ಮೊರೆ ಇಡ್ತಾ ಇದ್ದೀನಿ. ಈ ಸಮಯದಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡಿ ಈ ಕೂಟವನ್ನು ಮುಕ್ತಾಯ ಮಾಡೋಣ. ಪ್ರಾರ್ಥನೆ ಮಾಡೋಣ. ಅತಿ ಪರಿಶುದ್ಧ ದೇವರೇ, ನಿಮ್ಮ ವಾಕ್ಯಗಳನ್ನು ಕೊಟ್ಟು ನಮ್ಮನ್ನು ಆಶೀರ್ವಾದ ಮಾಡಿದ್ದಕ್ಕೆ ಸ್ತೋತ್ರ. ತಂದೆ, ನಿಮ್ಮ ವಾಕ್ಯದಂತೆ ನಡೆಯುವುದಕ್ಕೆ ನಮಗೆ ಸಹಾಯ ಮಾಡಿ ತಂದೆ. ನಾವು ಇನ್ನೂ ಎಲ್ಲ ವಿಷಯದಲ್ಲಿ ಬೆಳೆಯೋದಕ್ಕೆ ಸಹಾಯ ಮಾಡಿ. ಆತ್ಮೀಯವಾದ ಫಲಗಳಲ್ಲಿ, ಆತ್ಮೀಯವಾದ ನಂಬಿಕೆಯಲ್ಲಿ ದೇವರೇ ನೀವು ನಮ್ಮನ್ನು ಬೆಳೆಸಬೇಕಂತ ನಿಮ್ಮಲ್ಲಿ ಮೊರೆ ಇಡ್ತಾ ಇದ್ದೀನಿ. ನಮ್ಮನ್ನು ಆಶೀರ್ವಾದ ಮಾಡಿ ಬಲಪಡಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮೆಲ್ಲರಿಗೂ ಒಂದೇ ಮನಸ್ಸು ಕೊಡಿ, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳುವಂಥ ಮನಸ್ಸು ನಮಗೆ ಕೊಡಬೇಕಂತ ಪ್ರಾರ್ಥಿಸ್ತೀನಿ ತಂದೆ. ಈ ಲೋಕದಲ್ಲಿ ಜೀವಿಸುವ ಹಾಗೆ ನಾವು ಜೀವಿಸದೆ ಆತ್ಮೀಯವಾಗಿ ವ್ಯತ್ಯಾಸಕರವಾದ ರೀತಿಯಲ್ಲಿ ದೇವರೇ ನಿಮಗೆ ಹೇಗೆ ಅನಿಸುತ್ತೋ ಹಾಗೆ ನಾವು ಜೀವಿಸೋದಕ್ಕೆ ನಮ್ಮನ್ನು ಆಶೀರ್ವದಿಸಬೇಕಂತ ಕೇಳ್ಕೊಂಡು ಪ್ರಾರ್ಥನೆ ನಿಮ್ಮೊಬ್ಬನ ಮಗನ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೀನಿ ದೇವರೇ. ಆಮೇನ್. ಧನ್ಯವಾದಗಳು.